ಈ ಎಪಿಸೋಡ್ ಶುರುವಾಗುತ್ತದೆ. ಡಿನೇರಿಯಸ್ ಎಲ್ಲ ಅನ್ಸಲಿಡ್ ಆರ್ಮಿ ಮತ್ತು ದೊತ್ರಕಿಸ್ ಕಿಂಗ್ಸ್ ಲ್ಯಾಂಡಿಂಗ್ ಮನೆ ಬಾಗಿಲು ಬಂದು ನಿಂತಿರುತ್ತವೆ. ಯುದ್ಧ ಮಾಡಕಲ್ಲ ಮೀಟಿಂಗ್ ನಡೆಸಲು. ಜೆಮಿ ಮತ್ತು ಬ್ರಾನ್ ಇವರೆಲ್ಲರೂ ನೋಡಿ ಸ್ವಲ್ಪ ಗಾಬರಿಯಾಗಿದ್ದಾರೆ ಹಾಗೂ ತಮಾಷೆನೂ ಮಾಡುತ್ತಿದ್ದಾರೆ. ಬ್ರಾನ್ ಜೆಮಿ ಹೇಳುತ್ತಿದ್ದಾನೆ, ಈ ಅನ್ಸಲಿಡ್ ಗಳಿಗೆ ಅದೇ ಇಲ್ಲ ಅಂದ ಮೇಲೆ ಇವರು ಯಾತಕ್ಕಾದರೂ ಹೋರಾಡುತ್ತಿದ್ದಾರೆ. ಮದುವೆ ಆಗಲ್ಲ, ಇವರಿಗೆ ಮಕ್ಕಳು ಆಗಲ್ಲ, ಆದರೂ ಜೀವನದಲ್ಲಿ ಏನ್ ಪಡೆಯಬೇಕೆಂದು ಇವರು ಇಷ್ಟು ಕಷ್ಟಪಡುತ್ತಿದ್ದಾರೆಂದು ಜೋಕ್ಸ್ ಮಾಡುತ್ತಿದ್ದಾನೆ. ಜಾನ್ ಸ್ನೋ, ಟಿರಿಯನ್, ಮಿಸಂಡೆ, ಥಿಯಾನ್ ಮತ್ತು ವ್ಯಾರಿಸ್ ಹರಿಯನ ಮುಖಾಂತರ ಕಿಂಗ್ಸ್ ಲ್ಯಾಂಡಿಂಗ್ ಗೆ ಆಗಮಿಸಿದ್ದಾರೆ. ಎದುರುಗಡೆ ಯುರಾನ್ ಗ್ರೇಜನ ಫ್ಲೀಟ್ ನೋಡಿ ಇವರೆಲ್ಲರೂ ಕಕ್ಕಾಬಿಕ್ಕಿಯಾಗುತ್ತಾರೆ. ಏಕೆಂದರೆ ಹಿಂದಿನ ಎಪಿಸೋಡ್ ಅಲ್ಲಿ ಇದೇ ಫ್ಲೀಟ್ ಇವರ ಜನರ ಮೇಲೆ ಭೀಕರವಾಗಿ ಹಲ್ಲೆ ಮಾಡಿತ್ತು. ಈಗ ಇವರು ಅದೇ ಫ್ಲೀಟ್ ಹತ್ತಿರ ಬರುತ್ತಿದ್ದಾರೆ. ಇದೇ ಹಡಗಿನ ಕೆಳಗಡೆ ಹೌಂಡ್ ಆ ವೈಟ್ ಇರುವ ಬಾಕ್ಸ್ ಅನ್ನು ಅಳವಡಿಸಿ ಟೆಸ್ಟ್ ಮಾಡುತ್ತಾನೆ. ಇದು ಬದುಕಿದೆಯಾ ಮತ್ತೆ ಸತ್ತಿದೆಯಾ ಅಂತ ಕನ್ಫರ್ಮ್ ಮಾಡಿಕೊಳ್ಳುತ್ತಾನೆ. ಏಕೆಂದರೆ ಈಗ ನಡೆಯುತ್ತಿರುವ ಗ್ರ್ಯಾಂಡ್ ಮೀಟಿಂಗ್ ಅಲ್ಲಿ ಈ ವೈಟ್ ಅನ್ನೇ ಪ್ರಸ್ತುತಪಡಿಸಲಿದ್ದಾರೆ. ಇದೇ ಇಲ್ಲ ಅಂದರೆ ಮೀಟಿಂಗ್ ಗೆ ಅರ್ಥವಿಲ್ಲ. ನೆಕ್ಸ್ಟ್ ನಲ್ಲಿ ಸರ್ಸಿ ಕ್ಯಾಬರ್ನ್ಗೆ ಕೇಳುತ್ತಿದ್ದಾಳೆ, ಆ ಡ್ರ್ಯಾಗನ್ ಕ್ವೀನ್ ಬಂದಿದ್ದಾಳೆ ಎಂದು. ಅದಕ್ಕೆ ಕ್ಯಾಬರ್ನ್ ಅವಳೆಲ್ಲಾ ಸೈನ್ಯ ಮತ್ತು ಕೌನ್ಸಿಲ್ ಮೆಂಬರ್ಸ್ ಬಂದಿದ್ದಾರೆ, ಅವಳೊಬ್ಬಳೇ ಬಂದಿಲ್ಲವೆಂದಾಗ ಸರ್ಸಿ ಮೌಂಟೇನ್ ಹೇಳುತ್ತಾಳೆ, ಅಕಸ್ಮಾತ್ ಮೀಟಿಂಗ್ ವೇಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವು ಮೊದಲು ಆ ಡೇನರಿಸ್ ಅನ್ನು ಕೊಂದಾಕಿ, ನಂತರ ನನ್ನ ತಮ್ಮ ಟೀರಿಯನ್ ಅನ್ನು ಮತ್ತು ಆ ಜಾನ್ಸ್ಟನ್ ಅನ್ನು ಕೊಂದಾಕಿ ಎಂದು ಹೇಳಿ ಇವರು ಡ್ರ್ಯಾಗನ್ ಪಿಟ್ ಕಡೆಗೆ ಹೊರಡುತ್ತಾರೆ. ಮೀಟಿಂಗ್ ಈ ಡ್ರ್ಯಾಗನ್ ಪಿಟ್ ಅಲ್ಲೇ ನಡೆಯುತ್ತದೆ. ಈ ಡ್ರ್ಯಾಗನ್ ಪಿಟ್ ಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುತ್ತೇನೆ. ಮೊದಲು ಈ ಟಾರ್ಗೆರಿಯನ್ಸ್ ತಮ್ಮ ಡ್ರ್ಯಾಗನ್ಸ್ ಗಳನ್ನು ಆಚೆ ಹಾಗೆ ಫ್ರೀ ಆಗಿ ಬಿಟ್ಟು ಬಿಡುತ್ತಿದ್ದರು. ಈ ಡ್ರ್ಯಾಗನ್ಸ್ ಗಳು ಕೆಲವು ಪ್ರದೇಶಗಳನ್ನು ಧ್ವಂಸ ಮಾಡುತ್ತಿದ್ದವು, ಕುರಿ ಪ್ರಾಣಿಗಳನ್ನು ತಿನ್ನುತ್ತಿದ್ದವು. ಎಸ್ಪೆಷಲಿ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಬೆಂಕಿ ಉಗುಳಿ ಆ ಮಕ್ಕಳನ್ನು ಸಾಯಿಸುತ್ತಿದ್ದವು. ಹೀಗೆಲ್ಲ ಮತ್ತೆ ಆಗಬಾರದೆಂದು ಮೆಗಾ ಟಾರ್ಗೆರಿಯನ್ ಡ್ರ್ಯಾಗನ್ಸ್ ಗಳಿಗಂತಲೇ ಒಂದು ಬೃಹತ್ ಕಟ್ಟಡ ನಿರ್ಮಾಣಿಸಿ ಇವುಗಳನ್ನು ಮತ್ತು ಇವುಗಳ ಮೊಟ್ಟೆಗಳನ್ನು ಹ್ಯಾಚ್ ಮಾಡಲು ಈ ಡ್ರ್ಯಾಗನ್ ಪಿಟ್ ಅನ್ನು ಯೂಸ್ ಮಾಡುತ್ತಿದ್ದರು. ನಿಮಗೆ ನೆನಪಿರಬಹುದು, ಡಿನೇರಿಯಸ್ ಮಿರ್ನಲ್ಲಿದ್ದಾಗ ಇವಳ ಡ್ರ್ಯಾಗನ್ಸ್ ಗಳು ಕೂಡ ಕುರಿ ಪ್ರಾಣಿಗಳನ್ನು ಅಟ್ಯಾಕ್ ಮಾಡಿ ಕೆಲವು ಮಕ್ಕಳನ್ನು ಸಹ ಸಾಯಿಸಿದರು. ಅದಕ್ಕಾಗಿ ಡಿನೇರಿಯಸ್ ತನ್ನ ಡ್ರ್ಯಾಗನ್ಸ್ ಗಳನ್ನು ಮಿರ್ನಿನ ಒಂದು ಕೋಣೆಯಲ್ಲಿ ಬಂಧಿಸಿದಳು. ಈಗ ಈ ಡ್ರ್ಯಾಗನ್ ಪಿಟ್ ಎಲ್ಲ ನಾಶವಾಗಿದೆ. ಟಿರಿಯನ್, ಜಾನ್ ಸ್ನೋ, ಮಿಸಂಡೆ ಇವರೆಲ್ಲರೂ ಕೂಡ ಡ್ರ್ಯಾಗನ್ ಪಿಟ್ ಕಡೆಗೆ ಬರುತ್ತಿದ್ದಾರೆ. ಇಲ್ಲಿ ಪಾಡ್ರಿಕ್ ತನ್ನ ಹಳೆಯ ಮಾಲೀಕರನ್ನು ನೋಡಿ ಹ್ಯಾಪಿ ಆಗುತ್ತಾನೆ. ಲಾಸ್ಟ್ ಟೈಮ್ ಹೌಂಡ್ ಮತ್ತು ಬ್ರಿಯಾನಾ ಇವರಿಬ್ಬರು ಒಬ್ಬರಿಗೊಬ್ಬರ ಮೇಲೆ ಏರಿಗೆ ಭೀಕರವಾಗಿ ಫೈಟ್ ಮಾಡಿದರು. ಇದರಲ್ಲಿ ಹೌಂಡ್ ಸತ್ತಿದ್ದಾನೆಂದು ಬ್ರಿಯಾನಾ ಅಂದುಕೊಂಡಿರುತ್ತಾಳೆ. ಇವರಿಬ್ಬರು ಅಂದು ಆರ್ಯರ ಸೇಫ್ಟಿಗಾಗಿ ಫೈಟ್ ಮಾಡಿದವರು. ಆರ್ಯ ಸೇಫ್ ಆಗಿ ವಿಂಟರ್ಫೆಲ್ ಗೆ ತಲುಪಿದ್ದಾಳೆ. ಅವಳೀಗ ಆರಾಮಾಗಿದ್ದಾಳೆಂದು ಬ್ರಿಯಾನಾ ಹೇಳಿದಾಗ ಅವಳು ಕೇಳುತ್ತಾನೆ, ನೀನ್ ಇಲ್ಲಿದ್ದೀಯಾ ಅಂದ ಮೇಲೆ ಆರ್ಯರನ್ನು ನೋಡಿಕೊಳ್ಳೋರು ಯಾರು, ಅವಳ ಪ್ರೊಟೆಕ್ಷನ್ ಗೆ ಯಾರಿದ್ದಾರಲ್ಲಿ ಎಂದಾಗ ಬ್ರಿಯಾನಾ ಹೇಳುತ್ತಾಳೆ, ಈಗ ಪ್ರೊಟೆಕ್ಷನ್ ಬೇಕಾಗಿರುವುದು ಅವಳಿಗೆಲ್ಲ, ಪ್ರೊಟೆಕ್ಷನ್ ಅವಳ ದಾರಿಗೆ ಅಡ್ಡ ಬಂದವರಿಗೆ ಬೇಕಾಗಿದೆ ಎಂದು ಹೇಳುತ್ತಾಳೆ. ಬ್ರಾನ್ ಲ್ಯಾಂಗ್ಸ್ಟರ್ಸ್ ಗಳಿಗೆ ಸಿಕ್ಕಾಗಿದ್ದರಿಂದ ಒಳ್ಳೆ ದುಡ್ಡು ಮಾಡಿದ್ದಾನೆ, ಆಸ್ತಿ ಮಾಡಿದ್ದಾನೆ, ಒಂದು ಉನ್ನತ ಸ್ಥಾನ ಪಡೆದಿದ್ದಾನೆ. ಎಲ್ಲರೂ ಇವನನ್ನು ಮೆಲಾರ್ಡ್ ಎಂದು ಕರೆಯುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಟಿರಿಯನ್ನೇ ಇವನನ್ನು ತನ್ನ ಪರ್ಸನಲ್ ಬಾಡಿಗಳನ್ನಾಗಿ ಹೈರ್ ಮಾಡಿಕೊಂಡು ಆಗಿ ಇವನಿಗೆ ಒಂದು ಮಾತು ಹೇಳಿದನು, ಯಾರಾದರೂ ನಿನಗೆ 1,000 ರೂಪಾಯಿ ಕೊಟ್ಟು ನನ್ನನ್ನು ಕೊಲ್ಲಕ್ಕೆ ಅಂತ ಹೇಳಿದರೆ ನೀನು ನೇರವಾಗಿ ನನ್ನ ಬಳಿ ಬಂದು ಅದು ಯಾರು ಏಕೆಂದು ಎಲ್ಲವನ್ನೂ ಹೇಳಬೇಕು. ಇದರ ಬದಲಾಗಿ ನಾನು ನಿನಗೆ 2,000 ರೂಪಾಯಿ ಕೊಡ್ತೇನೆ, ಅಂದ್ರೆ ಶತ್ರುಗಳು ಹೇಳಿದ ರೇಟ್ಗಿಂತ ಡಬಲ್ ಕೊಡ್ತೇನೆಂದು ಹೇಳಿದ ಮಾತನ್ನು ಈಗ ನೆನಪಿಸುತ್ತಿದ್ದಾನೆ. ಏಕೆಂದರೆ ಅಕಸ್ಮಾತ್ ಈ ಮೀಟಿಂಗ್ ಅಲ್ಲಿ ಟಿರಿಯನ್ಗೆ ಏನಾದರೂ ಕಂಟಕವಿದೆಯೋ ಇಲ್ಲವೋ ಎಂದು ಕೇಳುತ್ತಿದ್ದಾನೆ. ಇದಕ್ಕೆ ಬ್ರಾನ್, ನಿನ್ನದಷ್ಟೇ ಅಲ್ಲ ವ್ಯಾರಿಸ್ ನ ಪ್ರಾಣನೂ ಸರ್ಸಿಗೆ ಬೇಕಾಗಿದೆ, ನೀವಿಬ್ಬರು ಸರ್ಸಿಯ ದೃಷ್ಟಿಯಲ್ಲಿ ದೇಶದ್ರೋಹಿಗಳು ಎಂದು ಹೇಳಿ ಇವರೆಲ್ಲರೂ ಡ್ರ್ಯಾಗನ್ ಪಿಟ್ ಗೆ ಬರುತ್ತಾರೆ. ಇಲ್ಲಿ ಪ್ರತಿಯೊಬ್ಬರು ಹಾಜರಿದ್ದಾರೆ, ಆದರೆ ಈ ಮುಖ್ಯ ರಾಣಿಯರು ಇನ್ನೂ ಬಂದಿಲ್ಲ. ಎಲ್ಲರೂ ಅವರಿವರನ್ನು ನೋಡಿ ಭಯಭೀತರಾಗುತ್ತಿದ್ದಾರೆ. ತಮ್ಮ ಜೊತೆನೂ ಈ ರೆಡ್ ವೆಡ್ಡಿಂಗ್ ಮತ್ತು ಡಿಸ್ಟ್ರಾಯ್ ಆಫ್ ಸೆಪ್ಟೆಂಬರ್ ತರ ಬಲಿಪಶುವಾಗಬಾರದೆಂದು ಫುಲ್ ಅಲರ್ಟ್ ಆಗಿರುತ್ತಾರೆ. ಹೌನ್ ಟಿರಿಯನ್ ಹೇಳುತ್ತಿದ್ದಾನೆ, ನಾನು ಈ ಹಾಳಾದ ಕಿಂಗ್ಸ್ ಲ್ಯಾಂಡಿಂಗ್ ಅಲ್ಲಿ ಸಾಯೋದ್ ಬೇಡವೆಂದು ಇಲ್ಲಿಂದ ಆಚೆ ತುಂಬಾ ದೂರ ಹೋಗಿದ್ದೆ. ನೀನು ನನ್ನನ್ನು ಮತ್ತೆ ಇಲ್ಲಿಗೆ ಬರುವಂತೆ ಮಾಡಿದೆ. ಇದೆಲ್ಲ ನಿನ್ನ ಪ್ಲಾನ್. ಪ್ರತಿಯೊಂದು ಮನೆ ಹಾಳು ಮಾಡೋ ಐಡಿಯಾಸ್ ಗಳ ಹಿಂದೆ ಲ್ಯಾಂಗ್ಸ್ಟರ್ಸ್ ಅವರದ್ದೇ ಹೆಸರಿರುತ್ತೆ ಎಂದಾಗ ಟಿರಿಯನ್ ಆ ಮನೆ ಹಾಳು ಮಾಡೋ ಐಡಿಯಾಸ್ ಗಳ ಕೆಲಸ ಮಾಡೋದು ಕ್ಲಿಗೆನ್ಸ್ರೇ ಆಗಿರುತ್ತಾರೆ ಎಂದು ಪಂಚಡೆಲ್ಲ ಹೇಳುತ್ತಾನೆ. ಆಗ ಸರ್ಸಿಯ ಆಗಮನವಾಗುತ್ತದೆ. ಸರ್ಸಿ, ಗ್ರೆಗಾರ್ ಕ್ಲಿಗೆನ್, ದ ಮೌಂಟೇನ್, ಜೆಮಿ ಮತ್ತು ಕೈಬರ್ನ್ ಎಲ್ಲರೂ ಇಲ್ಲಿ ಬಂದಾಯ್ತು. ಇನ್ನು ನಮ್ಮ ಡ್ರ್ಯಾಗನ್ ಕ್ವೀನ್ ಬಂದಿಲ್ಲ. ಎಲ್ಲರೂ ತಮ್ಮ ತಮ್ಮ ಶತ್ರುಗಳ ಮುಖಗಳನ್ನೇ ನೋಡುತ್ತಾ ಕುಳಿತುಕೊಳ್ಳುತ್ತಾರೆ. ಕ್ವೀನ್ ಸರ್ಸಿ ಹೇಳುತ್ತಾಳೆ, ಎಲ್ಲಿ ಡಿನೇರಿಯಸ್ ಎಂದು. ಟಿರಿಯನ್ ಹೇಳುತ್ತಾನೆ, ಬಹುಶಃ ಇನ್ನೇನು ಬರಬಹುದು, ಅವರು ನಮ್ಮ ಜೊತೆ ಪ್ರಯಾಣ ಬೆಳೆಸಿಲ್ಲವೆಂದು ಹೇಳಿದಾಗ ಫೈನಲಿ ಕ್ವೀನ್ ಡಿನೇರಿಯಸ್ ಟಾರ್ಗೆರಿಯನ್ ತನ್ನ ಡ್ರ್ಯಾಗನ್ಸ್ ಗಳ ಮೇಲಿದ್ದ ಸವಾರಿ ಮಾಡಿ ಇಲ್ಲಿ ಲ್ಯಾಂಡ್ ಆಗುತ್ತಾಳೆ. ಎಲ್ಲರೂ ನಮ್ಮ ಕಥೆ ಮುಗಿಯಿತು ಎಂದು ಹವಾರುತ್ತಾರೆ. ಹಾಗೆಲ್ಲ ಏನೂ ಆಗುವುದಿಲ್ಲ. ಡಿನೇರಿಯಸ್ ಸಮಾಧಾನವಾಗಿ ಕೆಳಗಿಳಿದು ವಿನಯದಿಂದ ಕ್ವೀನ್ ಸರ್ಸಿಗೆ ನಾನು ಬರೋದು ತಡವಾಯಿತು, ಕ್ಷಮಿಸಿ ಎಂದು ರೆಸ್ಪೆಕ್ಟ್ ಕೊಡುತ್ತಾಳೆ. ಹೌಂಡ್ ತನ್ನ ಅಣ್ಣನ ಹತ್ತಿರ ಬಂದು, ನೀನ್ ಹೇಗಿದ್ದವನು ಹೇಗಾದೆಯಲ್ಲ, ನಿನ್ನ ಮುಖ ನನಗಿಂತ ಖರಾಬ್ ಆಗಿದೆ, ನನ್ನ ಮುಖನೇ ಪರವಾಗಿಲ್ಲ ಎಂದು ಹೇಳಿ ಹೌಂಡ್ ಅಂಡರ್ಗ್ರೌಂಡ್ಗೆ ಹೋಗುತ್ತಾನೆ. ನಂತರ ಟಿರಿಯನ್ ಮುಂದೆ ಬಂದು ಮಾತು ಶುರು ಮಾಡುವಷ್ಟರಲ್ಲಿ ಯುರಾನ್ ಗ್ರೇಜಾಯ್ ಟಿರಿಯನ್ಗೆ ರೂಢ್ ಆಗಿ ಮಾತಾಡುತ್ತಾನೆ. ಜೊತೆಗೆ ಸುಮ್ಮನೆ ಕುಳಿತ ಥಿಯೋನ್ ಅನ್ನು, ನಿನ್ನ ಸಹೋದರಿ ನನ್ನ ಬಂಧನದಲ್ಲಿದ್ದಾಳೆ, ನಾನವಳನ್ನು ಸಾಯಿಸುತ್ತೇನೆಂದು ಕೆರಳಿಸುತ್ತಾನೆ. ಸರ್ಸಿ ಮತ್ತು ಜೆಮಿ ಇವನನ್ನು ಸುಮ್ಮನೆ ಕುಳಿತುಕೊಳ್ಳಲು ಆರ್ಡರ್ ಮಾಡುತ್ತಾರೆ, ಆದರೂ ಇವನು ಸುಮ್ಮನಾಗುವುದಿಲ್ಲ. ಯಾವಾಗ ಮೌಂಟೇನ್ ಮುಂದೆ ಹೋಗುತ್ತಾನೋ ಆಗ ಯುರಾನ್ ಸುಮ್ಮನೆ ವಾಪಸ್ ತನ್ನ ಸೀಟಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾನೆ.
ಟೀರಿಯನ್ ತನ್ನ ಮಾತನ್ನು ಕಂಟಿನ್ಯೂ ಮಾಡುತ್ತಾನೆ. ಇಲ್ಲಿರುವ ಪ್ರತಿಯೊಬ್ಬರೂ ಒಬ್ಬರಿಗೊಬ್ಬರ ಶತ್ರುಗಳು. ನಾವೇ ಕಚ್ಚಾಡಿ ಸಾಯುತ್ತಿದ್ದೇವೆ. ಆದರೆ ನಮ್ಮ ನಿಜವಾದ ಶತ್ರು ಎಂದರೆ ನೈಟ್ ಕಿಂಗ್, ಡೆಡ್ ಆರ್ಮಿ ಎಂದು ಜಾನ್ ಮತ್ತು ಟೀರಿಯನ್ ಇಬ್ಬರು ಹೇಳಿದರು. ಸರ್ಸಿಗೆ ಇವರ ಮಾತಿನ ಮೇಲೆ ಭರವಸೆ ಬರುವುದಿಲ್ಲ. ಆ ತರ ಡೆಡ್ ಜೀವಿಗಳೇ ಅಸ್ತಿತ್ವದಲ್ಲಿಲ್ಲವೆಂದು ಹೇಳುತ್ತಾಳೆ. ಇವರ್ಯಾರು ನಂಬಲವೆಂದು ಗೊತ್ತಾಗಿಯೇ ನಮ್ಮ ಹೀರೋಸ್ ಒಂದು ವೈಟ್ ಅನ್ನು ಎತ್ತಕೊಂಡು ಬಂದಿರುವುದು. ಈಗ ಹೌಂಡ್ ಆ ವೈಟ್ ಇರುವ ಬಾಕ್ಸ್ ಅನ್ನು ಎತ್ಕೊಂಡು ಬಂದು ಸರ್ಸಿ ಮುಂದೆ ಇಡುತ್ತಾನೆ. ಇದರಲ್ಲಿದ್ದ ವೈಟ್ ಆಚೆ ಬಂದು ಸೀದಾ ಸರ್ಸಿ ಕಡೆಯಿಂದ ಓಡಿ ಬರುತ್ತದೆ. ಇದು ನೋಡಿ ಸರ್ಸಿ ಕಕ್ಕಾಬಿಕ್ಕಿ ಆಗುತ್ತಾಳೆ. ಹೌಂಡ್ ಈ ವೈಟ್ ನ ಕೈ ಕತ್ತರಿಸಿ ಇದರ 2 ದೇಹ ಮಾಡಿ ಪ್ರದರ್ಶಿಸುತ್ತಾನೆ. ಈ ದೃಶ್ಯ ನೋಡಿ ಎಲ್ಲರೂ ಮೀಟರ್ ಆಫ್ ಹೋಗುತ್ತದೆ. ಇಂತಹ ಕ್ರೀಚರ್ ಇವರು ಯಾವತ್ತೂ ನೋಡಿಲ್ಲ, ಇದರ ಬಗ್ಗೆ ಎಲ್ಲೂ ಕೇಳಿಲ್ಲ. ಜಾನ್ ಹೇಳುತ್ತಾನೆ, ನಾವು ಈ ವೈಟ್ಸ್ ಗಳನ್ನು 2 ರೀತಿಯಲ್ಲಿ ಸಾಯಿಸಬಹುದು. ಒಂದು, ಇವಕ್ಕೆ ಬೆಂಕಿ ಹಚ್ಚಿ ಸಾಯಿಸಬಹುದು, ಮತ್ತೊಂದು ಡ್ರಾಯಿಂಗ್ ಗ್ಲಾಸ್ ಲಿಂದ ಸಾಯಿಸಬಹುದೆಂದು ಲೈವ್ ಆಗಿ ತೋರಿಸುತ್ತಾನೆ. ಕೈಬರ್ನ್ ಒಬ್ಬ ಸೈಂಟಿಸ್ಟ್. ಇಂತಹ ಜೀವಿಗಳ ಎಕ್ಸ್ಪೆರಿಮೆಂಟ್ ಮಾಡುವುದೇ ಇವರ ಹವ್ಯಾಸ. ಅದಕ್ಕಾಗಿ ಇದನ್ನು ಕ್ಯೂರಿಯಾಸಿಟಿಯಿಂದ ನೋಡುತ್ತಿದ್ದಾನೆ. ಯುರಾನ್ ಗ್ರೇಜಾಯ್ ಕೇಳುತ್ತಾನೆ, ಇವು ನೀರಿನಲ್ಲಿ ಈಜುತ್ತವೆ ಎಂದು. ಇಲ್ಲ, ಇವುಗಳು ನೀರಿನಲ್ಲಿ ಇಳಿಯುವುದಿಲ್ಲ ಎಂದು ಆನ್ಸರ್ ಬಂದಾಗ ಯುರಾನ್, ನಾನ್ ಮತ್ತು ನನ್ನ ಕ್ಯಾಸಲ್ ಬಚಾವ್, ಈ ಆಟದಲ್ಲಿ ನಾನಿಲ್ಲ, ನೀವು ಹೆಂಗಾರು ಹೊಡೆದಾಡಿ ಸಾಯಿರಿ, ನಾನಂತೂ ಇದಕ್ಕೆ ಎಂಟ್ರಿ ಆಗುವುದಿಲ್ಲವೆಂದು ಕೈ ಎತ್ತುತ್ತಾನೆ. ಹಾಗೂ ಇವನು ಡಿನೇರಿಯಸ್ಗೆ ನೀನು ಸಹ ವಾಪಸ್ ಹೋಗ್ಬಿಡು, ಸುಮ್ನೆ ಈ ಜಂಜಾಟದಲ್ಲಿ ಏಕೆ ಬೀಳುತ್ತೆ ಎಂದು ಹೇಳಿ ಯುರಾನ್ ಸರ್ಸಿಗೆ ಬಾಯ್ ಅಂತ ಹೇಳಿ ಇಲ್ಲಿಂದ ಹೊರಟು ಹೋಗುತ್ತಾನೆ. ಸರ್ಸಿ, ನನಗೆ ನಂಬಿಕೆ ಆಗುತ್ತಿಲ್ಲ ಇಂತಹ ಜೀವಿಗಳು ಇದೆ ಎಂದು ಡಿನೇರಿಯಸ್ ಹೇಳುತ್ತಾಳೆ. ಮೊದಲು ನಾನು ಸಹ ನಂಬಲಿಲ್ಲ, ಬಿಯಾಂಡ್ ಅವರಲ್ಲಿ ನನ್ನ ಕಣ್ಣಾರೆ ನೋಡಿ ಶಾಕ್ ಆದೆ ಎಂದ. ಜಿಮ್ಮಿ ಕೇಳುತ್ತಾನೆ, ಈ ವೈಟ್ಸ್ ಗಳ ಸಂಖ್ಯೆ ಎಷ್ಟಿದೆ ಎಂದಾಗ 1 ಲಕ್ಷಕ್ಕಿಂತ ಅಧಿಕ ಪ್ರಮಾಣದಲ್ಲಿವೆ ಇಂತಹ ಜೀವಿಗಳು ಎಂದು ಡಿನೇರಿಯಸ್ ಹೇಳಿದಾಗ ಫೈನಲಿ ಸರ್ಸಿ, ಆಯ್ತು, ನಾನು ಟ್ರೂಸ್ಗೆ ಅಸೆಪ್ಟ್ ಮಾಡುತ್ತೇನೆ, ನನ್ನ ಆರ್ಮಿ ನಿನ್ನ ಆರ್ಮಿಯೊಂದಿಗೆ ಸೇರಿಸಿ ಆ ವೈಟ್ಸ್ ಗಳನ್ನು ಸೋಲಿಸಲು ಸಹಾಯ ಮಾಡುತ್ತೇನೆ, ಆದರೆ ನನ್ನದೊಂದು ಷರತ್ತಿದೆ, ಅದನ್ನು ಪಾಲಿಸಿದರೆ ಮಾತ್ರ ಎಂದು ಹೇಳುತ್ತಾಳೆ. ಏನಪ್ಪಾ ಆ ಷರತ್ತು ಎಂದರೆ, ಈಗ ಸರ್ಸಿ ಇವರಿಗೆ ಸಹಾಯ ಮಾಡುತ್ತಾಳೆ. ಈ ಮಹಾ ಸಮಾರದ ನಂತರ ಜಾನ್ ಸ್ನೋ ಯಾರ ಪರವಾಗಿಯೂ ಯುದ್ಧಕ್ಕಿಳಿಯಬಾರದು, ಅವನು ನ್ಯೂಟ್ರಲ್ ಆಗಿರಬೇಕೆಂದು ಹೇಳುತ್ತಿದ್ದಾಳೆ. ಅಂದ್ರೆ ಜಾನ್ ಡಿನೇರಿಯಸ್ಗೆ ಸಾಥ್ ಕೊಟ್ಟು ತನ್ನ ಮೇಲೆ ಅಟ್ಯಾಕ್ ಮಾಡುವ ಹಾಗಿಲ್ಲವೆಂದು ಹೇಳುತ್ತಿದ್ದಾಳೆ. ಇದಕ್ಕೆ ಸತ್ಯಹರಿಶ್ಚಂದ್ರ ಜಾನ್ ಸ್ನೋ, ಇಲ್ಲ, ನಾನು ಆಲ್ರೆಡಿ ಡಿನೇರಿಯಸ್ ನನ್ನು ನನ್ನ ಕ್ವೀನ್ ಎಂದು ಸ್ವೀಕರಿಸಿದ್ದೇನೆ, ಅವಳ ಸಪೋರ್ಟ್ಗೆ ನಾನು ಎಂದೆಂದಿಗೂ ಸಿದ್ಧ ಎಂದು ಇರೋ ಸತ್ಯನ ಹೇಳ್ಬಿಡುತ್ತಾನೆ. ಆಯ್ತು, ಹಾಗಾದರೆ ನೀವು ಹೆಂಗಾರ ಫೈಟ್ ಮಾಡಿಕೊಳ್ಳಿ, ಇದಕ್ಕೆ ನಾನ್ ಸಂಬಂಧವಿಲ್ಲ, ಹೇಗೋ ವೈಟ್ಸ್ ಅಟ್ಯಾಕ್ ಮಾಡೋದು ಮೊದಲು ನಿಮ್ಮ ಮೇಲೇನೆ, ತದನಂತರ ನಮ್ಮ ಬಾರಿ, ಈ ಮಹಾಸಮರ ನೀವೇ ಎಂಜಾಯ್ ಮಾಡಿ ಎಂದು ಹೇಳಿ ಸರ್ಸಿ ಎದ್ದೋಗುತ್ತಾಳೆ. ಟೀರೇನ್ ಜಾನ್ಗೆ ಅವಳ ಮಾತಿಗೆ ಸುಮ್ನೆ ಹೂ ಅಂತ ಹೇಳೋಕೆ ಏನಾಗಿತ್ತು ನಿನಗೆ, ಅದೆಲ್ಲ ಮುಂದೆ ನೋಡ್ಕೊಂಡ್ರೆ ಆಗ್ತಿತ್ತು, ನಿನ್ನ ಒಂದು ಸತ್ಯೆಯಿಂದ ಈಗ ಬಹಳಷ್ಟು ಜನರು ಸಾಯಲಿದ್ದಾರೆಂದು ಬೈಯುತ್ತಾನೆ. ಡಿನೇರಿಯಸ್ ಜಾನ್ಗೆ 4 ಜನರ ಮಧ್ಯೆ ನೀನು ನನ್ನನ್ನು ಕ್ವೀನ್ ಅಂತ ಸ್ವೀಕರಿಸಿದ್ದು ನನಗೆ ಖುಷಿಯಾಗಿದೆ, ಆದರೆ ಸದ್ಯಕ್ಕೆ ಈ ಮಾತು ಹೇಳಬಾರದಿತ್ತೆಂದು ಇವಳು ಸಹ ಜಾನ್ ಅನ್ನು ಬೈಯುತ್ತಾಳೆ. ಮೀಟಿಂಗ್ ವರ್ಕೌಟ್ ಆಗಲಿಲ್ಲ, ಎಲ್ಲ ಫೇಲ್ ಆಯ್ತಂತ ಇವರೆಲ್ಲರೂ ನಿರಾಶೆಯಾದಾಗ ಟೀರೇನ್ ಹೇಳ್ತಾನೆ, ನಾನು ನನ್ನ ಸಿಸ್ಟರ್ಗೆ ಕನ್ವಿನ್ಸ್ ಮಾಡುತ್ತೇನೆ, ನಾನೊಬ್ಬನೇ ಅವಳ ಬಳಿ ಹೋಗುತ್ತೇನೆಂದು ಹೇಳುತ್ತಾನೆ. ಇದಕ್ಕೆ ಡಿನೇರಿಯಸ್, ಬೇಡ, ಅವಳು ನಿಮ್ಮನ್ನು ಸಾಯಿಸಿ ಬಿಡ್ತಾಳೆಂದು. ಜಾನ್ ಹೇಳುತ್ತಾನೆ, ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ದು ನನ್ನಿಂದ, ನಾನೇ ಹೋಗಿ ಮಾತಾಡಿಸಿ ಬರ್ತೇನೆ ಎಂದಾಗ ಟೀರೇನ್ ಹೇಳುತ್ತಾನೆ, ನನ್ನ ಸಿಸ್ಟರ್ ನಿನ್ನನ್ನು ಡೆಫಿನೆಟ್ಲಿ ಕೊಂದಾಕುತ್ತಾಳೆ, ನಾನೇ ಹೋಗಿ ಮಾತಾಡಿಸಿಕೊಂಡು ಬರ್ತೇನೆ, ನಮಗೆ ಬೇರೆ ದಾರಿ ಇಲ್ಲವೆಂದು ತಾನೊಬ್ಬನೇ ರೆಡ್ ಕಿಪ್ಗೆ ಬರ್ತಾನೆ ಸರ್ಸಿಗೆ ಮಾತಾಡಿಸರು. ಟೀರೇನ್ ಇಲ್ಲಿಗೆ ಬಂದಾಗ ಜಿಮ್ಮಿ ಹೇಳುತ್ತಾನೆ, ನಾನು ಸಹ ಸರ್ಸಿಗೆ ತುಂಬಾ ಕನ್ವಿನ್ಸ್ ಮಾಡಿದ್ದಾಯ್ತು, ಈಗ ನೀನು ಪ್ರಯತ್ನ ಮಾಡು, ಅವಳು ಯಾರ ಸಹಾಯ ಮಾಡೋಕೆ ಒಪ್ಪುತ್ತಿಲ್ಲವೆಂದು ಹೇಳುತ್ತಾನೆ. ಟೀರೇನ್ಗೆ ಸರ್ಸಿ ತನ್ನನ್ನು ಕೊಂದೇ ಕೊಲ್ಲುತ್ತಾಳೆಂದು ಗೊತ್ತಿದೆ, ಆದರೂ ಇವನಿಂತಹ ದುಸ್ಸಾಹಸಕ್ಕೆ ಕೈ ಹಾಕುತ್ತಿದ್ದಾನೆ. ಇವನಿಗೆ ಸಾಯೋಕೆ ಒಂಚೂರು ಇಷ್ಟವಿಲ್ಲ, ಆದರೂ ಇವನಿಗೆ ಧೈರ್ಯ ಜಾಸ್ತಿ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಮಾತಿನಂತೆ ಇವನು ಮಾತನಾಡುವಾಗ ಯಾರ ಜೊತೆಯಲ್ಲಿ ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು ಎಂಬುದನ್ನು ತುಂಬಾ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿ ಕೆಟ್ಟ ಪ್ರಪಂಚದಲ್ಲಿ ಎಂತೆಂಥ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಟೀರೇನ್ ಮಾತನಾಡಿ ಬದುಕಿದ್ದಾನೆ. ಮಾತೇ ಇವನ ಅಸ್ತ್ರ. ಟೀರೇನ್ ಸರ್ಸಿ ರೂಮಿಗೆ ಬಂದಾಗ ಸರ್ಸಿ ಟೀರೇನ್ಗೆ, ನೀನು ನಮ್ಮ ತಂದೆನ ಕೊಂದು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ, ನಮ್ಮ ತಂದೆ ಇದ್ದಾಗ ಯಾರು ನಮ್ಮನ್ನು ಟಚ್ ಕೂಡ ಮಾಡುತ್ತಿರಲಿಲ್ಲ, ಇವತ್ತು ನಮ್ಮ ತಂದೆ ಒಬ್ಬರೇ ಇಲ್ಲಿ ಇರದಿದ್ದರಿಂದ ಬಹಳಷ್ಟು ಜನರು ನಮ್ಮನ್ನು ಹ್ಯೂಮಿಲೇಟ್ ಮಾಡಿದ್ದಾರೆ, ನನ್ನ 2 ಮಕ್ಕಳು ಸಾಯೋ ಕಾರಣ ನೀನಾದೆ, ಲ್ಯಾನ್ಸ್ಟರ್ ವಂಶ ಈಗ ಕುಸಿದಿದೆ, ಈಗ ಸಮಾಧಾನ ಆಯ್ತಾ ಎಂದು ಬೈಯುತ್ತಿದ್ದಾಳೆ. ಇದಕ್ಕೆ ಟೀರಿಯನ್, ಹೌದು, ನಾನೇ ನನ್ನ ತಂದೆನ ಕೊಂದಿದ್ದು, ಅವರು ನನ್ನದೇನು ತಪ್ಪಿಲ್ಲದಿದ್ದರು ಅಪರಾಧಿ ಎಂದು ಪರಿಗಣಿಸಿ ನನಗೆ ಮರಣದಂಡನೆ ಶಿಕ್ಷೆ ವಿಧಿಸಿದ್ದರು, ಅವರ್ಯಾವತ್ತೂ ನನ್ನನ್ನು ಪ್ರೀತಿಯಿಂದ ನೋಡಿಕೊಂಡಿಲ್ಲ, ಅದಕ್ಕಾಗಿ ನಾನು ಅವರನ್ನು ಕೊಂದೆ, ಸಿಚುವೇಶನ್ ಆಗಿತ್ತು, ಐ ಆಮ್ ಸಾರಿ ಅಂತನೂ ಕೇಳಿಕೊಳ್ಳುತ್ತಾನೆ. ನಿನ್ನ ಮಕ್ಕಳನ್ನು ಸಹ ನಾನು ತುಂಬಾ ಪ್ರೀತಿಸುತ್ತಿದ್ದೆ, ನಾನು ನನ್ನ ಲ್ಯಾನ್ಸ್ಟರ್ ಮನೆತನವನ್ನು ಪ್ರೀತಿಸುತ್ತೇನೆ, ಅದನ್ನು ಪ್ರೊಟೆಕ್ಟ್ ಕೂಡ ಮಾಡುತ್ತೇನೆ, ಮಾಡಿದ್ದೇನೆ. ನಾನೇನಾದರೂ ಡಿನೇರಿಯಸ್ ಹ್ಯಾಂಡ್ ಆಗಿಲ್ಲದಿದ್ದರೆ ಇಷ್ಟೊತ್ತಿಗೆ ಡಿನೇರಿಯಸ್ ನಿಮ್ಮ ಮೇಲೆ ಯುದ್ಧ ಸಾರುತ್ತಿದ್ದಳು, ನಿಮ್ಮೆಲ್ಲರನ್ನು ಕೊಂದಾಕುತ್ತಿದ್ದಳು, ನನ್ನಿಂದಾನೇ ಎಲ್ಲವೂ ಶಾಂತವಾಗಿದೆ. ಜಾನ್ ಸ್ನೋ ಅವಳನ್ನು ಕ್ವೀನ್ ಅಂತ ಒಪ್ಪಿಕೊಂಡಿದ್ದಾನೆ, ಏಕೆಂದರೆ ಅವಳು ನೀನನ್ಕೊಂಡಷ್ಟು ಕ್ರೂರಿಯಲ್ಲ, ಜನರ ಒಳ್ಳೆಯದನ್ನೇ ಬಯಸುವವಳು ಎಂದು ಹೇಳಿ ಸರ್ಸಿ ಪ್ರೆಗ್ನೆಂಟ್ ಆಗಿರುವುದನ್ನು ಗಮನಿಸುತ್ತಾನೆ. ಇವರಿಬ್ಬರು ಇದರ ಬಗ್ಗೆ ಮಾತು ಶುರು ಮಾಡುತ್ತಲೇ ಸೀನ್ ಚೇಂಜ್ ಆಗುತ್ತದೆ. ಡ್ರ್ಯಾಗನ್ ಪಿಟ್ ಅಲ್ಲಿ
ಡಿನೇರಿಯಸ್ ಜಾನ್ಗೆ ಈ ಡ್ರ್ಯಾಗನ್ ಪಿಟ್ ಹಿಸ್ಟರಿ ಬಗ್ಗೆ ಹೇಳುತ್ತಿದ್ದಾಳೆ. ಈ ಡ್ರ್ಯಾಗನ್ ಪಿಟ್ ಗಳಲ್ಲಿ ಬಹಳಷ್ಟು ಡ್ರ್ಯಾಗನ್ಸ್ ಗಳನ್ನು ಬಂಧಿಸಲಾಗಿತ್ತು. ಆಗ ಕಿಂಗ್ಸ್ ಲ್ಯಾಂಡಿಂಗ್ ಅಲ್ಲಿರುವ ಜನರೇ ಈ ಡ್ರ್ಯಾಗನ್ ಪಿಟ್ ಒಳಗೆ ನುಗ್ಗಿ ಇಲ್ಲಿರುವ ಎಲ್ಲಾ ಚಿಕ್ಕ ಚಿಕ್ಕ ಡ್ರ್ಯಾಗನ್ಸ್ ಗಳನ್ನು ಕೊಂದಾಕಿದರು ಮತ್ತು ಈ ಬಿಲ್ಡಿಂಗ್ ಅನ್ನು ನೆಲಸಮ ಮಾಡಿದರು. ಆಗಿಂದಲೇ ಟಾರ್ಗೆರಿಯನ್ಸ್ ಪವರ್ ಡೌನ್ ಫಾಲ್ ಆಯಿತು. ಟಾರ್ಗೆರಿಯನ್ಸ್ ತಮ್ಮ ಡ್ರ್ಯಾಗನ್ಸ್ ಗಳಿಂದಲೇ ಪವರ್ಫುಲ್ ಎಂದು ಹೆಸರಾಂತರಾಗಿದ್ದರು. ಈ ಡ್ರ್ಯಾಗನ್ಸ್ ಗಳೇ ಇಲ್ಲವೆಂದರೆ ಪವರ್ ಎಲ್ಲಿ ಎಂದು ಡಿನೇರಿಯಸ್ ತನ್ನ ಪೂರ್ವಜರನ್ನು ನೆನಪಿಸಿಕೊಳ್ಳುತ್ತಿದ್ದಾಳೆ. ಜಾನ್ ಇವಳಿಗೆ ಈ ಜಗತ್ತಲ್ಲಿ ಟಾರ್ಗೆರಿಯನ್ಸ್ ಇಲ್ಲ ಅಂತ ಏಕೆ ಫೀಲ್ ಮಾಡಿಕೊಳ್ಳುತ್ತಿದ್ದೀರಾ? ನೀವು ಕೂಡ ಟಾರ್ಗೆರಿಯನ್ಸ್ ಎಂದಾಗ ಡಿನೇರಿಯಸ್ ಹೇಳುತ್ತಾಳೆ, ನಾನೆಂದಿಗೂ ಮಕ್ಕಳಿಗೆ ಜನ್ಮ ಕೊಡುವುದಿಲ್ಲ, ನನಗೆ ಮಕ್ಕಳೇ ಆಗಲ್ಲ ಅಂತ ಒಬ್ಬ ಮಾಟಗಾತಿ ಹೇಳಿದ್ದಾಳೆ ಎಂದಾಗ ಜಾನ್ ಹಾಗಲೇನೂ ಆಗುವುದಿಲ್ಲ, ಈ ಮಾಟ ಮಂತ್ರಗಳಿಗೆ ಅಷ್ಟು ತಲೆ ಕೆಡಿಸಿಕೊಳ್ಳಬೇಡ ಎಂದು ಹೇಳುತ್ತಿರುವಾಗ ಟೀರಿಯನ್ ಮರಳಿ ಡ್ರ್ಯಾಗನ್ ಪಿಟ್ಗೆ ಬರುತ್ತಾನೆ. ಹೋದ ಕೆಲಸ ಏನಾಯ್ತು ಅಂತ ಕೇಳುವಷ್ಟರಲ್ಲಿ ಸರ್ಸಿ ತನ್ನ ಕೌನ್ಸಿಲೊಂದಿಗೆ ಇಲ್ಲಿಗೆ ಬಂದು, ಆಯ್ತು ನಾನ್ ನಿನ್ಗೆ ಈ ಮಹಾಯುದ್ಧದಲ್ಲಿ ಸಹಾಯ ಮಾಡುತ್ತೇನೆ, ಇದಕ್ಕೆ ನಾನು ಯಾವುದೇ ತರಹದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕಲ್ಲ, ನನ್ನ ಸಹಾಯ ನಿಮಗೆ ಇದ್ದೇ ಇದೆ ಎಂದು ಪ್ರಾಮಿಸ್ ಮಾಡುತ್ತಾಳೆ. ಜಸ್ಟ್ ಡಿನೇರಿಯಸ್ ಇವಳ ಈ ಸಹಾಯವನ್ನು ಎಂದೆಂದಿಗೂ ಮರೆಯಬಾರದೆಂದು ಹೇಳುತ್ತಿದ್ದಾಳೆ. ನಂತರ ಜಾನ್ ಒಂದು ಲೆಟರ್ ಅಲ್ಲಿ ತಾನು ಡಿನೇರಿಯಸ್ ಮುಂದೆ ತಲೆಬಾಗಿದ್ದೇನೆ, ಇನ್ ಮುಂದೆ ಇವಳೇ ನಮ್ಮೆಲ್ಲರ ಕ್ವೀನ್ ಎಂದು ಲೆಟರ್ ಅಲ್ಲಿ ಬರೆದು ವಿಂಟರ್ಫೆಲ್ಗೆ ಕಳುಹಿಸಿರುತ್ತಾನೆ. ಸಾನ್ಸಾ ಮತ್ತು ಲಿಟಲ್ ಫಿಂಗರ್ ಈ ಲೆಟರ್ ಬಗ್ಗೆನೇ ಮಾತಾಡುತ್ತಿದ್ದಾರೆ. ಇಲ್ಲಿ ಲಿಟಲ್ ಫಿಂಗರ್ ಸಾನ್ಸಾಗೆ ಜಾನ್ ಮೇಲೇನೂ ಕೋಪ ಬರುವಂತೆ ಸ್ಪೀಚ್ ಕೊಡುತ್ತಾನೆ. ಜಾನ್ ಯಂಗ್ ಅಂಡ್ ಅನ್ಮ್ಯಾರಿಡ್, ಡಿನೇರಿಯಸ್ ಯಂಗ್ ಅಂಡ್ ಅನ್ಮ್ಯಾರಿಡ್, ಬಹುಶಃ ಇವರಿಬ್ಬರು ಮದುವೆ ಆಗಬಹುದು, ನೀನ್ ಮನಸ್ಸು ಮಾಡಿದರೆ ಅಂದ್ರೆ ತಾನು ಹೇಳಿದ ಹಾಗೆ ಸಾನ್ಸಾ ಮಾಡಿದರೆ ಜಾನ್ ಸ್ಟೋನ್ ಕಿಂಗ್ ಇನ್ ದ ನಾರ್ತ್ ಹೆಸರನ್ನು ತೆಗೆದುಹಾಕಬಹುದೆಂದು ಹೇಳುತ್ತಿದ್ದಾನೆ. ಸಾನ್ಸಾ ಹೇಳುತ್ತಾಳೆ, ನಾನೇನಾದರೂ ಜಾನ್ ವಿರುದ್ಧ ಹೋದರೆ ಆರ್ಯ ನನ್ನನ್ನು ಬಿಡುವುದಿಲ್ಲ, ಅವಳು ಫೇಸ್ಲೆಸ್ ಮೆನ್ನರ ಮೆಂಬರ್, ಕೊಲೆಗಾತಿ, ಬಹುಶಃ ಅವಳು ವಿಂಟರ್ಫೆಲ್ಗೆ ಬಂದಿದ್ದು ನನ್ನನ್ನು ಕೊಂದು ತಾನು ಲೇಡಿ ಆಫ್ ವಿಂಟರ್ಫೆಲ್ ಆಗಲು ಬಯಸುತ್ತಾಳೇನೋ, ಅವಳನ್ನು ಸುಮ್ಮನೆ ಬಿಡಬಾರದೆಂದು ಕೋಪದಿಂದ ಹೇಳುತ್ತಿದ್ದಾಳೆ. ಲಿಟಲ್ ಫಿಂಗರ್ಗೆ ಬೇಕಾಗಿರುವುದು ಇದೆ, ಎಲ್ಲವೂ ತಾನು ಅನುಕೊಂಡಂಗೆ ಆಗುತ್ತದೆಂದು ತಿಳಿದುಕೊಂಡಿರುತ್ತಾನೆ. ಡ್ರ್ಯಾಗನ್ ಸ್ಟೋನ್ ಅಲ್ಲಿ ಡಿನೇರಿಯಸ್ ಕೌನ್ಸಿಲ್ ಸರ್ಸಿ ಜೊತೆಗಿನ ಡೀಲ್ ಮುಗಿಸಿದ ನಂತರ ಈಗ ತಮ್ಮ ನೆಕ್ಸ್ಟ್ ಸ್ಟೆಪ್ ಏನೆಂದು ಚರ್ಚೆ ಮಾಡುತ್ತಿದ್ದಾರೆ. ಈಗೆಲ್ಲರೂ ನಾರ್ತ್ ಕಡೆ ವಿಂಟರ್ಫೆಲ್ಗೆ ಹೋಗಬೇಕೆಂದು ಜಾನ್ ಹೇಳುತ್ತಿದ್ದಾನೆ. ಅನ್ಸಲಿ ಡಿನೇರಿಯಸ್ ಮತ್ತು ನಾವು ಹಡಗುಗಳ ಮುಖಾಂತರ ವೈಟ್ ಹಾರ್ಬರ್ ಕಡೆಗೆ ಪ್ರಯಾಣ ಬೆಳೆಸೋಣ. ಎಲ್ಲ ದೊತ್ರಾಕಿಸ್ ತಮ್ಮ ಕುದುರೆಗಳಿಂದ ವೈಟ್ ಹಾರ್ಬರ್ಗೆ ಬರಲಿ, ಆಗ ನಾವು ಎಲ್ಲರೂ ಸೇರಿ ವಿಂಟರ್ಫೆಲ್ಗೆ ಎಂಟ್ರಿ ಆಗೋಣವೆಂದಾಗ ಜ್ವರವನ್ನು ಇಡುತ್ತಾರೆ. ಡಿನೇರಿಯಸ್ ಕಿಂಗ್ಸ್ ರೋಡ್ ಇಂದ ಹೋಗುವಾಗ ದರೋಡೆಕೋರರು ಲೂಟಿಕೋರರು ಡಿನೇರಿಯಸ್ ಮೇಲೆ ಬಾಣ ಬಿಡಬಹುದು, ಇದು ಡಿನೇರಿಯಸ್ಗೆ ಸೇಫ್ ಅಲ್ಲ, ಇವಳು ಇಲ್ಲಿಂದಾನೇ ಡ್ರ್ಯಾಗನ್ಸ್ ಮೇಲಿಂದ ಸವಾರಿ ಮಾಡಿ ಸೀದಾ ವಿಂಟರ್ಫೆಲ್ಗೆ ಹೋಗಲಿ ಎಂದು ತಮ್ಮ ಅಭಿಪ್ರಾಯ ತಿಳಿಸುತ್ತಾರೆ. ಇದಕ್ಕೆ ಜಾನ್, ನಮ್ಮ ನಾರ್ದರ್ನ್ ಲಾರ್ಡ್ಸ್ ಡಿನೇರಿಯಸ್ ಅಷ್ಟೇ ಅಲ್ಲಿ ಮೊದಲು ತಲುಪಿದರೆ ಎಲ್ಲರೂ ಟೆನ್ಷನ್ ಆಗುತ್ತಾರೆ, ನಾವಿಬ್ಬರು ಅಲಯನ್ಸ್, ನಾವೆಲ್ಲರೂ ಸೇರಿ ಅಲ್ಲಿ ಹೋದರೆ ಎಲ್ಲರೂ ನಿಮ್ಮನ್ನು ನಾರ್ಮಲ್ ಆಗಿ ವೆಲ್ಕಮ್ ಮಾಡುತ್ತಾರೆ ಎಂದು ಹೇಳುತ್ತಾನೆ. ಡಿನೇರಿಯಸ್ ಜಾನ್ ಜೊತೆ ಹಡಗು ಪ್ರಯಾಣ ಮಾಡಿ ಕಿಂಗ್ಸ್ ರೋಡ್ ಇಂದ ಹೋಗುವುದನ್ನೇ ಇಷ್ಟಪಡುತ್ತಾಳೆ. ಫೈನಲಿ ಜಾನ್ ಹೇಳಿದ ಪ್ಲಾನ್ ಪ್ರಕಾರವೇ ನಡೆಯುತ್ತದೆ. ಮೀಟಿಂಗ್ ಮುಗಿದ ನಂತರ ಜಾನ್ ಆಚೆ ಹೊರಡುವಾಗ ಥಿಯಾನ್ ಇವನನ್ನು ತಡೆದು ಜಾನ್ ಅನ್ನು ನೆನೆಸುತ್ತಾನೆ. ನೀನು ಸರ್ಸಿಯ ಮುಂದೆ ನಿಜ ಹೇಳಿದ್ದೀಯಾ, ನೀನು ತುಂಬಾ ಧೈರ್ಯವಂತ ಎಂದು ಇಂಪ್ರೆಸ್ ಆಗುತ್ತಾನೆ. ಇದಕ್ಕೆ ಜಾನ್, ನಾವು ಯಾವತ್ತಿಗೂ ನಿಜವಾಗಿರಬೇಕು, ಮಾಡೋ ಕೆಲಸದಲ್ಲಿ ನಿಷ್ಠೆ ಇರಬೇಕೆಂದು ಹೇಳುತ್ತಾನೆ. ಥಿಯಾನ್ಗೆ ಮೊದಲಿನಿಂದಾನು ತಾನೊಬ್ಬ ಪವರ್ಫುಲ್ ಲೀಡರ್ ಆಗಬೇಕು, ಕರೆಕ್ಟ್ ಆಗಿ ಡಿಸಿಷನ್ ತೆಗೆದುಕೊಳ್ಳು, ಒಬ್ಬ ಪರ್ಫೆಕ್ಟ್ ಕಿಂಗ್ ಆಗಿರಬೇಕೆಂಬ ಕನಸನ್ನು ಕೊಂಡಿದ್ದವನು. ಈ ಎಲ್ಲಾ ಗುಣಲಕ್ಷಣಗಳು ಜಾನ್ ನಲ್ಲಿವೆ. ನಾನ್ ಫೇಲ್ ಆದೆ, ಯಾವ ಸರಿ ಯಾವ ತಪ್ಪು ಅಂತ ನಾನ್ ಗಮನಿಸಲಿಲ್ಲವೆಂದು ಮನನೊಂದುಕೊಳ್ಳುತ್ತಾನೆ. ಇಡೀ ನನ್ನ ಲೈಫ್ ಅಲ್ಲಿ ನಾನು ಗ್ರೇಜಾನು ಸ್ಟಾರ್ಕ್ನು ಎಂದೇ ಕನ್ಫ್ಯೂಷನ್ ಅಲ್ಲಿದ್ದೆ ಎಂದಾಗ ಜಾನ್ ಹೇಳ್ತಾನೆ, ತಂದೆ ನೆಡ್ ಸ್ಟಾರ್ಕ್ ನಮ್ಮಿಬ್ಬರನ್ನು ಸಾಕಿ ಬೆಳೆಸಿದ್ದಾರೆ, ಅವರಿಂದ ನಾವು ತುಂಬಾ ಕಲ್ತಿದ್ದೇವೆ, ನೀನು ಗ್ರೇಜಾನು ಹೌದು ಸ್ಟಾರ್ಕ್ನು ಹೌದು, ಇದರಲ್ಲಿ ಕನ್ಫ್ಯೂಸ್ ಆಗುವಂತ ಮಾತೇ ಇಲ್ಲ. ಥಿಯಾನ್ ಹೇಳ್ತಾನೆ, ನಾನು ರಾಮ್ಸೇನ ಬಂಧನದಲ್ಲಿದ್ದಾಗ ನನ್ನ ಸಹೋದರಿ ಯಾರ ಒಬ್ಬಳೇ ತನ್ನ ಪ್ರಾಣಪಣಕ್ಕಿಟ್ಟು ನನ್ನನ್ನು ಕಾಪಾಡಲು ಬಂದಿದ್ದಳು, ಅಂದು ನಾನು ಅವಳ ಜೊತೆ ಹೋಗಲಿಲ್ಲ, ನಾನು ರಾಮ್ಸೆಗೆ ತುಂಬಾ ಹೆದರಿದ್ದೆ. ಈಗ ಯಾರ ಯುರಾನಿನ ಬಂಧನದಲ್ಲಿದ್ದಾಳೆ, ನಾನೇನ್ ಮಾಡ್ಲಿ ಎಂದು ಸಜೆಷನ್ ಕೇಳುತ್ತಿದ್ದಾನೆ. ಇದಕ್ಕೆ ಜಾನ್ ಹೇಳುತ್ತಾನೆ, ಇದರಲ್ಲಿ ಯೋಚನೆ ಮಾಡುವುದಾದ್ರೇನಿದೆ, ಟೈಮ್ ವೇಸ್ಟ್ ಮಾಡಬೇಡ, ಅವಳು ನಿನ್ನ ಸಹೋದರಿ, ಹೋಗು ಅವಳನ್ನು ಸೇವ್ ಮಾಡು ಎಂದು ಹೇಳಿ ಆಚೆ ಹೊರಡುತ್ತಾನೆ. ಥಿಯಾನ್ ಇದೇ ಜೋಶಲ್ಲಿ ತನ್ನ ಐರನ್ ಬಾನ್ ಸೈನಿಕರಿಗೆ ಸ್ಪೀಚ್ ಕೊಡುತ್ತಾನೆ. ನಮ್ಮೆಲ್ಲರ ಕ್ವೀನ್ ಯಾರ, ಅವಳಿಲ್ಲದೆ ನಾವೇನೂ ಇಲ್ಲ, ಅವಳನ್ನು ಯುರಾನ್ನಿಂದ ರೆಸ್ಕ್ಯೂ ಮಾಡುವುದು ನಮ್ಮ ಕರ್ತವ್ಯ, ಬನ್ನಿ ಯಾರನ್ನು ಸೇವ್ ಮಾಡೋಣ ಎಂದಾಗ ಈ ಗುಂಪಲಿನ ಒಬ್ಬ ಲೀಡರ್ ಥಿಯಾನ್ಗೆ, ನಿನ್ನ ಸಹೋದರಿ ಯುರಾನಿನ ಬಂಧನದಲ್ಲಿದ್ದಾಳೆಂದರೆ ಇಷ್ಟೊತ್ತಿಗೆ ಅವಳು ಸತ್ತಿರುತ್ತಾಳೆ, ನೀನೊಬ್ಬ ಹೇಳಿ ನರಸತ್ತವನು, ನಿನ್ನ ಕೈಯಿಂದ ಏನೂ ಆಗುವುದಿಲ್ಲವೆಂದು ಥಿಯಾನ್ಗೆ ಉಗಿದು ಹೊಡೆಯುತ್ತಾನೆ. ಥಿಯಾನ್ ಮತ್ತು ಈ ವ್ಯಕ್ತಿ ನಡುವೆ ಒಂದು ಫೈಟ್ ನಡೆಯುತ್ತದೆ. ಈ ಫೈಟ್ ಅಲ್ಲಿ ಥಿಯಾನ್ ವಿನ್ ಆಗುತ್ತಾನೆ. ತನ್ನ ಸಹೋದರಿಯನ್ನು ಕಾಪಾಡಲೇಬೇಕೆಂಬ ಛಲ ಇವನಲ್ಲಿ ಉಕ್ಕಿ ಹರಿಯುತ್ತಿರುತ್ತದೆ. ಇವರ ಫೈಟ್ ನೋಡಿ ಎಲ್ಲಾ ಐರನ್ ಸೈನಿಕರು ಇಂಪ್ರೆಸ್ ಆಗಿ ಆಯ್ತು ಯಾರನ್ನು ರೆಸ್ಕ್ಯೂ ಮಾಡೋಣ ಎಂದು ತಯಾರಾಗುತ್ತಾರೆ. ನೆಕ್ಸ್ಟ್ ಸೀನ್ ತುಂಬಾ ಇಂಪಾರ್ಟೆಂಟ್ ಟ್ವಿಸ್ಟ್ ಸೀನ್ ಮತ್ತು ಎಲ್ಲರ ಫೇವರೇಟ್ ಸೀನ್ ಅಂತಾನು ಹೇಳಬಹುದು. ವಿಂಟರ್ಫೆಲ್ಲಿನ ಹಾಲ್ ಅಲ್ಲಿ ಸಾನ್ಸಾ, ಬ್ರ್ಯಾನ್ ಮತ್ತು ಇನ್ನೂ ಅನೇಕ ಲಾರ್ಡ್ಸ್ ಗಳ ಮುಂದೆ ಆರ್ಯರನ್ನು ನಿಲ್ಲಿಸಿ ಇವಳಿಗೆ ಪ್ರಶ್ನೆಗಳನ್ನು ಕೇಳಲು ಆರಂಭಿಸುತ್ತಾರೆ. ಇಲ್ಲೇ ಪಕ್ಕದಲ್ಲಿ ಲಾರ್ಡ್ ಪೀಟರ್ ಬೆಲಿಶ್ ನಿಂತಿರುತ್ತಾನೆ. ಆರ್ಯ ಇವತ್ತು ಫಿನಿಶ್ ಎಂದು ಇವನು ಮನಸ್ಸಲ್ಲೇ ಅಂದುಕೊಂಡಿರುತ್ತಾನೆ. ಸಾನ್ಸಾ ಆರ್ಯಗೆ ನಿನ್ನ ಮೇಲೆ ಕೊಲೆ ಕೇಸ್, ಸುಳ್ಳು ವದಂತಿ ಕೇಸ್ ನಡೆಯುತ್ತಿದೆ, ಇದರ ಬಗ್ಗೆ ಏನ್ ಹೇಳುತ್ತೀಯಾ ಆರ್ಯ ಎಂದು ಹೇಳುವ ಬದಲಾಗಿ ಇದರ ಬಗ್ಗೆ ಏನ್ ಹೇಳುತ್ತೀಯಾ ಲಾರ್ಡ್ ಪೀಟರ್ ಬೆಲಿಶ್ ಅಂತ ಕೇಳಿದ ತಕ್ಷಣ ಪೀಟರ್ ಬೆಲಿಶ್ ಶಾಕ್ ಆಗುತ್ತಾನೆ ಹಾಗೂ ಕನ್ಫ್ಯೂಸ್ ಕೂಡ ಆಗುತ್ತಾನೆ.
these charges? Lord Baelish. My sister asked you a question. Lady Sansa, forgive me. I'm a bit confused. Which charges confuse you? ನೀವು ಯಾರಿಗೆ ಕೇಳುತ್ತಿದ್ದೀರಾ, ಏನಕ್ಕೆ ಕೇಳುತ್ತಿದ್ದೀರಾ ಅಂತ ನನಗೆ ಅರ್ಥ ಆಗುತ್ತಿಲ್ಲ ಎಂದು ಲಿಟಲ್ ಫಿಂಗರ್ ಹೇಳಿದಾಗ ಸಾನ್ಸಾ ಹೇಳುತ್ತಾಳೆ, ಓ ನಿಮ್ಗೆ ಅರ್ಥವಾಗುತ್ತಿಲ್ಲವೇ? ಹಾಗಾದರೆ ನೇರವಾಗಿ ಕೇಳುತ್ತೇನೆ. ನೀವು ನಮ್ಮ ಆಂಟ್ ಲೀಸಾಳನ್ನು ಮೇಲಿಂದ ತಳ್ಳಿ ಸಾಯಿಸಿದ್ದೀರಾ? ಹೌದು, ನಾನೇ ಸಾಯಿಸಿದ್ದೇನೆ. ನೀನನ್ನು ಉಳಿಸಿಕೊಳ್ಳೋಕೆ ಇಲ್ಲ, ನೀವು ವಿಲ್ ಪವರ್ ಕೈಗೆ ತೆಗೆದುಕೊಳ್ಳೋಕೆ ಹೀಗೆ ಮಾಡಿದ್ರಿ. ಅಷ್ಟೇ ಅಲ್ಲ, ನೀನೇ ಹ್ಯಾಂಡ್ ಆಫ್ ದ ಕಿಂಗ್ ಜಾನ್ ಎರನ್ ಅನ್ನು ಕೊಂದು ಈ ಕೊಲೆ ಮಾಡಿದ್ದು ಲ್ಯಾಂನಿಸ್ಟರ್ಸ್ ಅಂತ ಲೀಸಾ ಕೈಯಿಂದ ಸುಳ್ಳು ಪತ್ರ ಬರೆದು ನಮ್ಮ ತಂದೆ ತಾಯಿಯನ್ನು ಕಳುಹಿಸಿದ್ದೀಯಾ. ಅಂದಿನಿಂದ ನಮ್ಮ ಪೇರೆಂಟ್ಸ್ ಲ್ಯಾಂನಿಸ್ಟರ್ಸ್ ಕೊಲೆಗಾರರು ಎಂದು ಅವರ ಮೇಲೆ ಸಂಶಯ ಪಟ್ಟರು. ಇದರಿಂದ ದೊಡ್ಡ ದೊಡ್ಡ ಜಗಳಗಳೇ ಆಯಿತು. ಈ ಎಲ್ಲಾ ಹುಡುಗಿಯರಿಯ ಸೃಷ್ಟಿಕರ್ತ ನೀನೇ ಎಂದಾಗ ಲಿಟಲ್ ಫಿಂಗರ್ ವಾದ ಮಾಡುತ್ತಾನೆ, ನಾನಲ್ಲ, ನಾನು ಕೆಲಸ ಮಾಡಿಲ್ಲವೆಂದು. ವಿಂಟರ್ಫೆಲ್ ಅಲ್ಲಿರುವ ಆಲ್ಮೋಸ್ಟ್ ಜನರಿಗೆ ಈಗ ಬ್ರಾನಿನ ಪವರ್ ಏನೆಂದು ಗೊತ್ತಾಗಿದೆ. ಈಗ ಈ ಸಭೆಯಲ್ಲಿ ಬ್ರಾನ್ ಸಹ ಮಾತಾಡುತ್ತಾನೆ. ನೀನು ನಮ್ಮ ತಂದೆಯ ಕುತ್ತಿಗೆ ಮೇಲೆ ಚಾಕು ಇಟ್ಟು ನೀನು ನನ್ನ ಮೇಲೆ ಭರವಸೆ ಇಟ್ಟು ತಪ್ಪು ಮಾಡಿದೆ ಎಂದು ಹೇಳಿದ್ದೆಲ್ಲಗನ್ನು ಇಲ್ಲಿ ನೆನಪಿಸಿದಾಗ ಲಿಟಲ್ ಫಿಂಗರ್ಗೆ ಬೇರೆ ಮಾತೇ ಬರುವುದಿಲ್ಲ. ಇಲ್ಲಿ ಲಿಟಲ್ ಫಿಂಗರ್ ಮಾಡಿದ ಎಲ್ಲಾ ತಪ್ಪುಗಳು ಬಹಿರಂಗವಾಗುತ್ತವೆ. ಬಹುಶಃ ಗೇಮ್ ಆಫ್ ಥ್ರೋನ್ಸ್ ಬರೀ 2-3 ಸೀಸನ್ಸ್ ಗಳಲ್ಲಿ ಮುಗಿಯುವಂತದ್ದು ಈ ಲಿಟಲ್ ಫಿಂಗರ್ ಒಬ್ಬರಿಂದಾಗಿ ಕಥೆಗಳು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆಗಿ 7-8 ಸೀಸನ್ಸ್ ಗಳಾದವು. ಲಿಟಲ್ ಫಿಂಗರ್ ತಾನೇ ಜಾನ್ ಎರನ್ ಅನ್ನು ಕೊಂದು ಈ ಕೊಲೆ ಲ್ಯಾಂನಿಸ್ಟರ್ಸ್ ಮಾಡಿದ್ದು ಎಂದು ಲೀಸಾ ಕೈಯಿಂದ ಸುಳ್ಳು ಪತ್ರ ಬರೆಸಿ ಕಳುಹಿಸಿದ್ದನು. ಇದರಿಂದ ಸ್ಟಾರ್ಕ್ಸ್ರಿಗೆ ಲ್ಯಾಂನಿಸ್ಟರ್ಸ್ ಅವರ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡ್ ಶುರುವಾಯಿತು. ಇದೇ ಸಮಯದಲ್ಲಿ ಬ್ರಾನ್ ಅನ್ನು ಕೊಲ್ಲೋಕೆ ಅಂತ ಒಬ್ಬ ಅಸಾಸಿನ್ ಬಂದಿದ್ದನು. ಇವನನ್ನು ಕಳುಹಿಸಿದ್ದೇ ಈ ಲಿಟಲ್ ಫಿಂಗರ್. ಇವರ ಬಳಿ ಇದ್ದಂತ ಆ ಎಕ್ಸ್ಪೆನ್ಸಿವ್ ವಿಲೇರಿಯನ್ ಡ್ಯಾಗರ್ ಸಹ ಇವನದ್ದೇ. ಲೇಡಿ ಕ್ಯಾಥ್ಲಿನ್ ಸ್ಟಾರ್ಕ್ ಈ ವಿಲೇರಿಯನ್ ಡ್ಯಾಗರ್ ಯಾರೆಂದು ಕಂಡುಹಿಡಿಯಲು ಕಿಂಗ್ಸ್ ಲ್ಯಾಂಡಿಂಗ್ ಗೆ ಬರ್ತಾಳೆ. ಇಲ್ಲಿ ಲಿಟಲ್ ಫಿಂಗರ್ ಗೆ ಕಿಂಗ್ಸ್ ಲ್ಯಾಂಡಿಂಗ್ ಗೆ ಯಾರು ಬರ್ತಿದ್ದಾರೆ, ಯಾರು ಹೋಗ್ತಿದ್ದಾರೆ ಎಂದು ಪ್ರತಿಯೊಂದು ಇನ್ಫಾರ್ಮೇಶನ್ ತನಗೆ ಗೊತ್ತಾಗುತ್ತಿರುತ್ತದೆ. ಕ್ಯಾಟ್ಲಿನ್ ನೆಸ್ಟರ್ ಗೆ ಸಿಗುವ ಮೊದಲೇ ಲಿಟಲ್ ಫಿಂಗರ್ ಕ್ಯಾಟ್ಲಿನ್ ಗೆ ಕೇಳುತ್ತಾನೆ, ನೀನಿಲ್ಲಿ ಏಕೆ ಬಂದಿದ್ಯಾ ಎಂದು. ಆಗ ಕ್ಯಾಟ್ಲಿನ್ ಲಿಟಲ್ ಫಿಂಗರ್ ನ ಸಹಾಯ ಕೇಳುತ್ತಾಳೆ. ಈ ಚಾಕು ಯಾರೆಂದು ನಿಮ್ಗೇನಾದ್ರು ಗೊತ್ತಾ ಎಂದು ಕೇಳಿದಾಗ ಲಿಟಲ್ ಫಿಂಗರ್ ಈ ಚಾಕು ಟೀರಿಯನ್ ಲ್ಯಾಂನಿಸ್ಟರ್ ಎಂದು ಮತ್ತೊಂದು ಸುಳ್ಳು ಹೇಳಿದ್ದನು. ಈಗ ಸ್ಟಾರ್ಕ್ಸ್ರಿಗೆ ಕನ್ಫರ್ಮ್ ಆಗಿದೆ ಲ್ಯಾಂನಿಸ್ಟರ್ಸ್ ನಿಜಕ್ಕೂ ಕ್ರೂರ ಜನ ಎಂದು. ಕ್ಯಾಟ್ಲಿನ್ ಕಿಂಗ್ಸ್ ಲ್ಯಾಂಡಿಂಗ್ ಇಂದ ವಾಪಸ್ ವಿಂಟರ್ಫೆಲ್ ಗೆ ಹೊರಡುವಾಗ ದಾರಿಯಲ್ಲಿ ಸಿಕ್ಕ ಟೀರಿಯನ್ ಅನ್ನು ಬಂಧಿಸಿ ಇವನಿಗೆ ಕೊಡಬಾರದು ಕಷ್ಟ ಕೊಟ್ಟಳು. ಕ್ಯಾಟ್ಲಿನ್ ಟೀರಿಯನ್ ಅನ್ನು ಇಲ್ಲಿ ಬಂಧಿಸಿದ್ದರಿಂದ ಕಿಂಗ್ಸ್ ಲ್ಯಾಂಡಿಂಗ್ ಅಲ್ಲಿ ಜೆಮಿ ತನ್ನ ತಮ್ಮನನ್ನು ಸ್ಟಾರ್ಕ್ಸ್ ಕಾಟ ಕೊಡುತ್ತಿದ್ದಾರೆಂದು ನೆಡ್ ಸ್ಟಾರ್ಕ್ ಮೇಲೆ ಅಟ್ಯಾಕ್ ಮಾಡಿರುತ್ತಾನೆ. ಈ ಎಲ್ಲ ಹುಡುಗಿಯರಾಗಿರೋದು ಈ ಲಿಟಲ್ ಫಿಂಗರ್ ಇಂದ. ಹೀಗೆ ಅವ್ನು ಮಾಡಿದ ಹಲ್ಕ ಕೆಲಸ ಹೇಳ್ತಾ ಹೋದ್ರೆ ಬಂಡೆ ಕಲ್ಲು ಸಿಡಿದು ಚೂರ್ ಚೂರ ಬಿಡುತ್ತೆ ಅಂತ ತರಲೆ ನನ್ಮಗ ಲೋಫರ್ ನನ್ಮಗ ಪಾಪ. ಇನ್ನೇನು ತನ್ನ ಬಣ್ಣ ಬಯಲಾಯಿತು ಎಂದು ಲಿಟಲ್ ಫಿಂಗರ್ ತನ್ನ ಸೈನಿಕರಿಗೆ ಆರ್ಡರ್ಸ್ ಮಾಡುತ್ತಾನೆ. ನನ್ನನ್ನು ಸೇಫ್ ಆಗಿ ವೇಲ್ಗೆ ಕರೆದುಕೊಂಡು ಹೋಗಿ ಎಂದು ಕೇಳಿಕೊಳ್ಳುತ್ತಾನೆ. ಯಾರೊಬ್ಬರೂ ಇವನನ್ನು ಸೇವ್ ಮಾಡಲು ಮುಂದಾಗುವುದಿಲ್ಲ. ಲಿಟಲ್ ಫಿಂಗರ್ ಸಾನ್ಸಾ ಮುಂದೆ ಕುಳಿತು ಕಣ್ಣೀರು ಹಾಕುತ್ತಾ ಪ್ರಾಣಾಭಿಷೇಕ ಕೇಳುತ್ತಾನೆ. ನಾನು ನಿನ್ನ ತಾಯಿಯನ್ನು ತುಂಬಾ ಪ್ರೀತಿಸುತ್ತಿದ್ದೆ, ನೀನು ಅವಳನ್ನು ಮೋಸ ಮಾಡಿದೆ. ನಾನು ನಿನ್ನನ್ನು ಸಹ ತುಂಬಾ ಪ್ರೀತಿಸುತ್ತಿದ್ದೇನೆ, ಇದು ನಿಜ. ನೀನು ನನಗೂ ಮೋಸ ಮಾಡಿದೆ ಎಂದು ಹೇಳಿದಾಗ ಆರ್ಯ ಅದೇ ವಿಲೇರಿಯನ್ ಡ್ಯಾಗರ್ ನಿಂದ ಲಿಟಲ್ ಫಿಂಗರ್ ನ ಕಥೆ ಮುಗಿಸುತ್ತಾಳೆ. ಈ 1-2 ಎಪಿಸೋಡ್ಸ್ ಅಲ್ಲಿ ಆರ್ಯ ಮತ್ತು ಸಾನ್ಸಾ ಇಬ್ಬರು ಇವರ ಜೊತೆ ಮೈಂಡ್ ಗೆ ಮಾಡಿ ಇವರನ್ನೇ ಬೇಟೆಯಾಡಿದ್ದಾರೆ. ಈಗ ನೋಡೋಣ ಮತ್ತೊಬ್ಬ ಮಹಾ ಸುಳ್ಳುಗಾತಿಯನ್ನು. ಕಿಂಗ್ಸ್ ಲ್ಯಾಂಡಿಂಗ್ ಅಲ್ಲಿ ಜೆಮಿ ತನ್ನ ಸೋಲ್ಜರ್ಸ್ ಗಳಿಗೆ ಆರ್ಡರ್ಸ್ ಕೊಡುತ್ತಿದ್ದಾನೆ. ಹೇಗೆ ಇವರೆಲ್ಲರೂ ಸೇರಿ ನಾರ್ತ್ ಗೆ ಹೋಗಬೇಕು, ಜಾನ್ ಸ್ನೋನ ಸೈನ್ಯ ಜೊತೆ ಜಾಯ್ನ್ ಆಗಿ ವೈಟ್ ವಾಲ್ಕರ್ಸ್ ಗಳ ವಿರುದ್ಧ ಹೋರಾಡಬೇಕೆಂದು ಪ್ಲಾನ್ಸ್ ಮಾಡುತ್ತಿದ್ದಾನೆ. ಸರ್ಸಿ ಇಲ್ಲಿಗೆ ಬಂದು ಜೆಮಿ ಹೇಳುತ್ತಾಳೆ, ನೀನೊಬ್ಬ ಮುಠಾಳ ಎಂದು. ಇದನ್ ಕೇಳಿ ಜೆಮಿ ಕನ್ಫ್ಯೂಸ್ ಆಗುತ್ತಾನೆ. ನಾವೆಲ್ಲಿಗೂ ಹೋಗುತ್ತಿಲ್ಲ, ನಾವು ಕಿಂಗ್ಸ್ ಲ್ಯಾಂಡಿಂಗ್ ಅಲ್ಲಿ ಇರುತ್ತೇವೆ ಎಂದು. ಅಂದ್ರೆ ಇವಳು ಡೆನೇರಿಸ್ ಮತ್ತು ಜಾನ್ ಗೆ ಮಾತು ಕೊಟ್ಟಿದ್ದು ಎಲ್ಲ ಸುಳ್ಳು. ಮೊದಲು ಈ ಡೆಡ್ ಮತ್ತು ಲಿವಿಂಗ್ ಹೊರದಾಡಿ ಸಾಯಲಿ, ಆಗ ಜಾನ್ ಸ್ನೋನ ಸೈನ್ಯ ವೀಕ್ ಆಗುತ್ತದೆ. ಆಗ ನಾವು ಇವರ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಕಬ್ಜಾ ಪೂರ್ಣ ಮಾಡಿಕೊಳ್ಳೋಣವೆಂದು. ಇದನ್ನು ಕೇಳಿ ಜೆಮಿ ಫುಲ್ ಶಾಕ್ ಆಗಿ ಸರ್ಸಿಗೆ ತಿಳಿಸುತ್ತಾನೆ. ಅಕಸ್ಮಾತ್ ಆ ಯುದ್ಧದಲ್ಲಿ ಡೆಡ್ ಗೆಲುವು ಪಡೆದರೆ ಅವರ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುತ್ತದೆ. ನೆಕ್ಸ್ಟ್ ಟಾರ್ಗೆಟ್ ನಾವೇ ಆಗುತ್ತೇವೆ. ಇಲ್ಲ ಜಾನ್ ಸ್ನೋ ಗೆಲುವು ಪಡೆದರೆ ನೀನವರಿಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿಲ್ಲವೆಂದು ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ನಮ್ಮೆಲ್ಲರನ್ನು ಕೊಂದಾಗುತ್ತಾರೆ. ಇದಕ್ಕಿಂತ ಬೆಟರ್ ನಾವು ನಮ್ಮ ಮಾತನ್ನು ಉಳಿಸಿಕೊಳ್ಳಬೇಕು, ಮನುಷ್ಯತ್ವ ತೋರಿಸಬೇಕೆಂದು ಏನ್ ಹೇಳಿದರು ಸರ್ಸಿ ಒಪ್ಪುವುದಿಲ್ಲ. ಸರ್ಸಿಯ ಮತ್ತೊಂದು ಪ್ಲಾನ್ ಜೆಮಿಗೆ ಈಗ ತಿಳಿಯುತ್ತದೆ. ಮೀಟಿಂಗ್ ವೇಳೆ ಯುರಾನ್ ಗ್ರೇಜ್ವಾಯ್ ನಾನಂತೂ ಈ ಯುದ್ಧಕ್ಕೆ ಎಂಟ್ರಿ ಆಗಲವೆಂದು ಹೇಳಿ ಎದ್ದೋಗಿದ್ದನು. ಅದು ಜನರ ದೃಷ್ಟಿಯಲ್ಲಿ ಇವನು ಸರ್ಸಿಯನ್ನು ಬಿಟ್ಟು ಹೋದ ಎಂದು ತೋರಿಸಲು ಅಷ್ಟೇ. ಯುರಾನ್ ಹೋಗಿದ್ದು ತನ್ನ ಮನೆಗೆಲ್ಲ ಎಸಾಜ್ಗೆ ಹೋಗಿದ್ದಾನೆ, ಗೋಲ್ಡನ್ ಕಂಪನಿಯನ್ನು ಪರ್ಚೇಸ್ ಮಾಡಲು. ನಿಮ್ಗೆ ನೆನಪಿರಬಹುದು, ಸರ್ಸಿ ಅರಮ್ ಬ್ಯಾಂಕ್ ನ ಚಾಲ್ತಿಯಲ್ಲಿದ್ದ ಲೋನ್ ಅನ್ನು ಕ್ಲೋಸ್ ಮಾಡಿಸಿ ಮತ್ತೊಂದು ಹೊಸ ಲೋನ್ ತೆಗೆದುಕೊಂಡು ಈ ಪೇಮೆಂಟ್ ನಿಂದ ಗೋಲ್ಡನ್ ಕಂಪನಿಯ ಸೈನಿಕರನ್ನು ಹೈರ್ ಮಾಡುವುದನ್ನು ಮೊದಲೇ ಪ್ಲಾನ್ ಮಾಡಿಕೊಂಡವಳು. ಜೆಮಿ ಇದನ್ನೆಲ್ಲ ಕೇಳಿ ಬೇಜಾರಾಗಿ, ನೀನು ಸಹಾಯ ಮಾಡು ಬಿಡು, ನಾನಂತೂ ಮಾತು ಕೊಟ್ಟಿದ್ದೇನೆ, ನನ್ನ ಮಾತು ನಾನು ಮುರಿಯುವುದಿಲ್ಲ, ನಾನಂತೂ ಹೋಗುತ್ತಿದ್ದೇನೆಂದಾಗ ಸರ್ಸಿ ಜೆಮಿಗೆ ಬ್ಲಾಕ್ ಮೇಲ್ ಮಾಡುತ್ತಾಳೆ. ಮೌಂಟೇನ್ ನಿಂದ ಎಕ್ಸಿಕ್ಯೂಷನ್ ಮಾಡಿಸುತ್ತೇವೆಂದು ಹೆದರಿಸುತ್ತಾಳೆ. ಜೆಮಿಗೆ ಒಲೆನಾ ಹೇಳಿದ ಮಾತು ಈಗ ಅರ್ಥವಾಗುತ್ತದೆ. ಜಸ್ಟ್ ಪ್ರಿವಿಯಸ್ ಸೀನ್ ಅಲ್ಲಿ ಟೀರಿಯನ್ ಸರ್ಸಿಗೆ ನನ್ನ ಮೇಲೆ ನಿನಗೆ ಅಷ್ಟು ಕೋಪವಿದ್ದರೆ ನನ್ನನ್ನು ಇಲ್ಲೇ ಕೊಂದಾಕು, ನೀನ್ ಚೆನ್ನಾಗಿರು ಅಂತ ಹೇಳಿದ್ದನು.
ಇದಕ್ಕೆ ಸರ್ಸಿ ಆ ತರ ಆಕ್ಷನ್ ತೆಗೆದುಕೊಂಡಿರುವುದಿಲ್ಲ. ಸರ್ಸಿ ಟೀರಿಯನ್ನೇ ಕೊಂದಿಲ್ಲವೆಂದ ಮೇಲೆ ನನ್ನನ್ನು ಕೊಲ್ಲಲ್ಲ ಎಂಬ ಧೈರ್ಯದಿಂದ ಜೆಮಿ ಸರ್ಸಿಯನ್ನು ಬಿಟ್ಟು ಕಿಂಗ್ಸ್ ಲ್ಯಾಂಡಿಂಗ್ ಅನ್ನು ಬಿಟ್ಟು ಒಬ್ಬನೇ ನಾರ್ತ್ ಕಡೆಗೆ ಪ್ರಯಾಣ ಬೆಳೆಸುತ್ತಾನೆ. ಆಚೆ ಬಂದಾಗ ಇವನಿಗೆ ಅರಿವಾಗುತ್ತದೆ ಫೈನಲಿ ವಿಂಟರ್ ಇಸ್ ಹಿಯರ್ ಎಂದು. ಸದಾಕಾಲ ಬೇಸಿಗೆಯಲ್ಲಿರುವ ಕಿಂಗ್ಸ್ ಲ್ಯಾಂಡಿಂಗ್ ಈಗ ಇಲ್ಲೂ ಚಳಿ ಆವರಿಸಿಕೊಂಡಿದೆ. ಈಗ ನೋಡೋಣ ತುಂಬಾ ಇಂಪಾರ್ಟೆಂಟ್ ಸೀನ್ ಹೋಲ್ ಗೇಮ್ ಆಫ್ ಥ್ರೋನ್ಸ್. ಸ್ಯಾಮ್ಯುಯಲ್ ಟಾರ್ಲಿ ಸಿಟಡೆಲ್ ನಿಂದ ವಿಂಟರ್ಫೆಲ್ ಗೆ ಬಂದಾಯ್ತು. ಇಲ್ಲಿ ಇವನು ಬ್ರ್ಯಾನ್ ಅನ್ನು ಭೇಟಿ ಆಗುತ್ತಾನೆ. ಸ್ಯಾಮ್ ಬ್ರ್ಯಾನ್ ಗೆ ಬಿಯಾಂಡ್ ಅವರಲ್ಲಿ ಏನೇನ್ ನೋಡ್ಬಂದೆ ಏನೇನ್ ಆಯ್ತೆಂದು ಕೇಳಿದಾಗ ಬ್ರ್ಯಾನ್ ಹೇಳ್ತಾನೆ, ನಾನಲ್ಲಿ ಹೋಗಿ 3 ಡ್ರೈವನ್ ಆಗಿ ಬಂದಿದ್ದೇನೆ. ನಾನು ಪ್ರತಿಯೊಬ್ಬರ ಪಾಸ್ಟ್ ನೋಡಬಹುದು, ಪ್ರೆಸೆಂಟ್ ಅಲ್ಲಿ ಯಾರ್ಯಾರು ಎಲ್ಲಿದ್ದಾರೆ ಏನೇನ್ ಮಾಡ್ತಿದ್ದಾರೆ ಎಂಬುದನ್ನು ನೋಡಬಹುದೆಂದು ಹೇಳಿ ಜಾನ್ ಬಗ್ಗೆ ಹೇಳುತ್ತಾನೆ. ಆಕ್ಚುಲಿ ಜಾನ್ ಸ್ನೋ ಅಲ್ಲ, ಜಾನ್ ಸ್ಯಾಂಡ್ ಎಂದು. ಸ್ಯಾಂಡಾ ನಿಮ್ಗೆ ಈ ಗೇಮ್ ಆಫ್ ಥ್ರೋನ್ಸ್ ದುನಿಯಾದಲ್ಲಿನ ಬಾಸ್ಟರ್ಡ್ ಸನ್ಸ್ ಬಗ್ಗೆ ಸ್ವಲ್ಪ ಹೇಳುತ್ತೇನೆ. ಈಗ ಅಫಿಷಿಯಲ್ ಆಗಿ ಮದುವೆಯಾದ ದಂಪತಿಗಳಿಗೆ ಹುಟ್ಟು ಮಕ್ಕಳು ಇವರ ಮುಂದಿನ ಉತ್ತರಾಧಿಕಾರಿ ಆಗುತ್ತಾರೆ. ಅವರವರ ತಂದೆಯರ ಸರ್ನೇಮ್ ಅವರ ಮಕ್ಕಳಿಗೆ ಬರುತ್ತದೆ. ರಾಬ್ ಸ್ಟಾರ್ಕ್, ಜೆಮಿ ಲ್ಯಾನಿಸ್ಟರ್, ಸ್ಯಾಮ್ಯುಯಲ್ ಟಾರ್ಲಿ ಹೀಗೆ. ಈಗ ಅದೇ ತಂದೆಯರ ಅನೈತಿಕ ಸಂಬಂಧಿತ ಹುಟ್ಟು ಮಕ್ಕಳು ಅವರ ತಂದೆಯರ ಸರ್ನೇಮ್ ಪಡೆಯುವುದಿಲ್ಲ, ಏಕೆಂದರೆ ಈ ಮಕ್ಕಳ ತಾಯಂದಿರು ಅಫಿಷಿಯಲ್ ಆಗಿ ಮದುವೆ ಆಗಿರುವುದಿಲ್ಲ. ಇಂತಹ ಮಕ್ಕಳು ನಾರ್ತ್ ಅಲ್ಲಿ ಹುಟ್ಟಿದರೆ ಸ್ನೋ ಅಂತ ಹೆಸರಾಗುತ್ತಾರೆ, ಸೌತ್ ಅಲ್ಲಿ ಹುಟ್ಟಿದರೆ ಸ್ಯಾಂಡ್ ಅಂತ ಹೆಸರು ಪಡೆಯುತ್ತಾರೆ. ಆಯಾ ಪ್ರದೇಶದಲ್ಲಿ ಹುಟ್ಟಿದ ಬಾಸ್ಟರ್ ಸನ್ಸ್ ಅಲ್ಲಿನ ನೇಮ್ ಪಡೆಯುತ್ತಾರೆ. ಜಾನ್ ಹುಟ್ಟಿದ್ದು ಡೋರ್ ನಲ್ಲಿ ಅಂದ ಮೇಲೆ ಇವನು ಜಾನ್ ಸ್ಯಾಂಡ್. ಬ್ರ್ಯಾನ್ ಹೇಳುತ್ತಾನೆ, ಇವನು ನಮ್ಮ ತಂದೆಯ ಮಗನಲ್ಲ, ನಮ್ಮ ತಂದೆಯ ಸಹೋದರಿ ಲಿಯಾನಾ ಸ್ಟಾರ್ಕ್ಳ ಮಗ. ರೆಗಾರ್ ಟಾರ್ಗೆರಿಯನ್ ಬಾಸ್ಟರ್ ಸನ್ ಅಂತ ಹೇಳಿದ ಕೂಡಲೇ ಸ್ಯಾಮ್ಗೆ ಪಟ್ಟಂತ ಅಂದು ಗಿಲ್ಲಿ ಓದಿ ಹೇಳುತ್ತಿದ್ದ ಆ ಮ್ಯಾರೇಜ್ ಸರ್ಟಿಫಿಕೇಟ್ ನ ನೆನಪಾಗುತ್ತದೆ. ರೆಗಾರ್ ಟಾರ್ಗೆರಿಯನ್ ಡೋರ್ ನಲ್ಲಿ ಸೀಕ್ರೆಟ್ ಆಗಿ ಅಫಿಷಿಯಲ್ ಆಗಿ ಲಿಯಾನಾ ಸ್ಟಾರ್ಕ್ಗಳನ್ನು ಮದುವೆ ಆದನೆಂದು ಸ್ಯಾಮ್ ಬ್ರ್ಯಾನ್ಗೆ ತಿಳಿಸಿದಾಗ ಬ್ರ್ಯಾನ್ ಪಾಸ್ಟ್ ಗೆ ಹೋಗಿ ಅದನ್ನು ಕನ್ಫರ್ಮ್ ಮಾಡಿಕೊಳ್ತಾನೆ. ಹೌದು, ಜಾನ್ ಸ್ನೋನ ನಿಜವಾದ ತಂದೆ ರೆಗಾರ್ ಟಾರ್ಗೆರಿಯನ್. ಇವರು ಅಫಿಷಿಯಲ್ ಆಗಿ ಲಿಯಾನಾಳನ್ನು ಮದುವೆಯಾಗಿದ್ದರಿಂದ ಜಾನ್ ಸ್ಯಾಂಡ್ ಅಲ್ಲ, ಜಾನ್ ಸ್ನೋನು ಅಲ್ಲ, ಇವನು ಜಾನ್ ಟಾರ್ಗೆರಿಯನ್ ಅಂತ ಸ್ಯಾಮ್ ಬ್ರ್ಯಾನ್ಗೆ ಹೇಳಿದ ಮೇಲೆನೆ ಬ್ರ್ಯಾನ್ ಮತ್ತೆ ಪಾಸ್ಟ್ ಗೆ ಹೋಗಿ ಅಂದು ಲಿಯಾನಾ ಸ್ಟಾರ್ಕ್ ಸಾಯುವಾಗ ತನ್ನ ಸಹೋದರ ನೆಡ್ ಸ್ಟಾರ್ಕ್ಗೆ ಒಂದು ಕಿವಿಮಾತು ಹೇಳಿದನು ಕೇಳಿಸಿಕೊಳ್ಳುತ್ತಾನೆ. John's real name Is Aegon Targaryen. You have to protect him. ಈ ಮಗುವಿನ ಹೆಸರು ಐಗಾನ್ ಟಾರ್ಗೆರಿಯನ್ ಎಂದು ತಿಳಿಯುತ್ತದೆ. ಅಂದ್ರೆ ನಮ್ಮ ಹೀರೋನೇ ಈ ಐರನ್ ಥ್ರೋನಿನ ಉತ್ತರಾಧಿಕಾರಿ, ಕಿಂಗ್ ಆಫ್ ದ 7 ಕಿಂಗ್ಡಮ್ಸ್. ಒಬ್ಬ ನಿಜವಾದ ರಾಜ ತನ್ನ ಇಡೀ ಲೈಫ್ ಅಲ್ಲಿ ಬಾಸ್ಟರ್ಡ್ ಸನ್ ತರ ಜೀವಿಸಿದ್ದಾನೆ, ತುಂಬಾ ಕಷ್ಟ ಅನುಭವಿಸಿದ್ದಾನೆ. ಇನ್ನೊಬ್ಬ ಆಸ್ತಿಗೆ ಹಕ್ಕುದಾರನೇ ಆಗಲ್ಲ, ಇವನು ಬಾಸ್ಟರ್ಡ್ ಸನ್ ರಾಜನಾಗಿ ಮೆರೆದು ಕಿಂಗ್ ಅಂತ ಕರೆಸಿಕೊಂಡಿದ್ದಾನೆ. ಈ ಲಿಯಾನಾ ಸ್ಟಾರ್ಕ್ಗಳ ಸ್ಟೋರಿ, ರಾಬರ್ಟ್ ರಿಬೆಲಿಯನ್ ಮತ್ತು ಮ್ಯಾರ್ಕಿಂಗ್ ನ ಎಂಡ್ ಹೇಗಾಯ್ತು ಅಂತ ನೀವು ತಿಳಿಯಬೇಕಾದರೆ ಇಲ್ಲಿ ಮೇಲೆ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಆಗ ನಿಮಗೆ ಈ ಗೇಮ್ ಆಫ್ ಥ್ರೋನ್ಸ್ ನ ಹಿಸ್ಟ್ರಿ ಸ್ಟೋರಿ ಕಂಪ್ಲೀಟ್ ಅರ್ಥ ಆಗುತ್ತದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಜಾನ್ ಸ್ನೋ ಡಿನೇರಿಸ್ ಇರುವ ರೂಮ್ಗೆ ಬಂದು ಬಾಗಿಲು ತಟ್ಟುತ್ತಾನೆ. ಡಿನೇರಿಸ್ ಬಾಗಿಲು ತೆರೆಯುತ್ತಾಳೆ. ಇವರಿಬ್ಬರ ನಡುವೆ ಲವ್ ಎಂಬ ಟೆನ್ಷನ್ ಹುಟ್ಟಿ ಇವರಿಬ್ಬರು ಲವ್ ಸ್ಟಾರ್ಟ್ ಮಾಡಿಕೊಳ್ಳುತ್ತಾರೆ. ಜಾನ್ಗೆ ಈ ಡಿನೇರಿಯಸ್ ಅತ್ತೆ, ಆದ್ರೆ ಇವಳಿಗೇನು ಗೊತ್ತು ಜಾನ್ ಸ್ನೋನ ಬ್ಯಾಕ್ ಸ್ಟೋರಿ. ಜಾನ್ ಮತ್ತು ಡಿನೇರಿಸ್ ಒಟ್ಟಿಗೆ ಇರುವುದನ್ನು ನೋಡಿ ಟೀರಿಯನ್ಗೆ ತುಂಬಾ ಬೇಸರವಾಗುತ್ತದೆ. ಬಹುಶಃ ಇವನು ಡಿನೇರಿಯಸ್ಗೆ ತುಂಬಾ ಗೌರವ ಇಟ್ಟುಕೊಂಡವನು ಈ ಸ್ಥಿತಿಯಲ್ಲಿ ನೋಡಲು ಆಗಿಲ್ಲವೇನೋ, ಅಥವಾ ಇವನೊಬ್ಬ ಪೊಲಿಟಿಕಲ್ ಮನುಷ್ಯ. ಡಿನೇರಿಯಸ್ ಲಿಂದ ಡಾರಿಯನ್ ಅನ್ನು ದೂರ ಮಾಡಿಸಿದ್ದಾನೆ. ಈಗ ಜಾನ್ ಅಂಟುಕೊಂಡಿದ್ದಾನೆ. ಡಿನೇರಿಯಸ್ ಕ್ಲಿಯರ್ ಹೆಡ್ ಅಲ್ಲಿ ಇರಬೇಕು, ಈ ಪ್ರೀತಿ ಪ್ರೇಮದಲ್ಲೆಲ್ಲ ಬೀಳಬಾರದು ಎಂಬುದೇ ಇವನ ಉದ್ದೇಶ ಆಗಿರಬಹುದು. ವಿಂಟರ್ಫೆಲ್ ಅಲ್ಲಿ ಆರ್ಯ ಮತ್ತು ಸಾನ್ಸಾ ಒಬ್ರಿಗೊಬ್ಬರನ್ನು ಹೊಗಳುತ್ತಾ ಅವರವರ ಪೊಸಿಷನ್ ಬಗ್ಗೆ ನೆನಪಿಸಿಕೊಳ್ಳುತ್ತಿದ್ದಾರೆ. ಈ ಇಬ್ಬರು ಹುಡುಗಿಯರಲ್ಲಿ ಡಿಫರೆಂಟ್ ಥಿಂಕಿಂಗ್ಸ್ ಗಳಿವೆ. ಸಾನ್ಸಾಗೆ ಕೋಪ ತಾಪ ಕಡಿಮೆ, ತಾಳ್ಮೆ ಜಾಸ್ತಿ. ಇವಳ ಜಾಗದಲ್ಲಿ ಆರ್ಯನಾದರೂ ಇದ್ದಿದ್ದರೆ ಇವಳು ಜಾಫ್ರಿಯನ್ನು ಕೊಂದೇ ಬಿಡುತ್ತಿದ್ದಳು, ಇಲ್ಲವೆಂದರೆ ಜಾಫ್ರಿನೇ ಇವಳನ್ನು ಸಾಯಿಸಿಬಿಡುವನು. ಹೀಗೆ ಈ ಅಕ್ಕ ತಂಗಿಯರು ಒಬ್ಬರಿಗೊಬ್ಬರನ್ನು ಕೇರ್ ಮಾಡುತ್ತಾ ತಮ್ಮ ತಂದೆಯನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ. ಬರೀ 9 ಎಪಿಸೋಡ್ಸ್ ಅಲ್ಲಿ ಬಂದು ಹೋದ ಎಡಾರ್ಡ್ ಸ್ಟಾರ್ಕ್ ರನ್ನು ಗೇಮ್ ಆಫ್ ಥ್ರೋನ್ಸ್ ಸೀಸನ್ 7 ಎಂಡ್ ಅಲ್ಲೂ ಇವರನ್ನು ಹೊಗಳುತ್ತಿದ್ದಾರೆ, ನೆನಪಿಸಿಕೊಳ್ಳುತ್ತಿದ್ದಾರೆ. ಫೈನಲ್ ಸೀನ್ ಅಲ್ಲಿ ನಾವು ನೋಡುತ್ತೇವೆ ಬೆರಿಕ್ ಡೊಂಡಾರಿಯನ್ ಮತ್ತು ಟಾರ್ಮೋನ್ ಜೇಂಟ್ಸ್ಪೇನ್ ವಾಲ್ ಮೇಲೆ ಕಾವಲು ಕೈತಿದ್ದಾರೆ. ಬೆರಿಗ್ಗೆ ಇನ್ನೂ ಇಷ್ಟು ಎತ್ತರದಿಂದ ಕೆಳಗೆ ನೋಡಲು ಆಗುತ್ತಿಲ್ಲ, ಬರಬರ್ತಾ ನಿನಗೆ ಇದರ ಅಭ್ಯಾಸ ಆಗುತ್ತೆಂದು ಟಾರ್ಮೋನ್ ಹೇಳಿ ಕೆಳಗೆ ನೋಡಿದಾಗ ಒಂದು ಸಿಂಗಲ್ ವೈಟ್ ವಾಲ್ಕರ್ ವಾಲ್ ಹತ್ತಿರ ಬಂದು ನಿಲ್ಲುತ್ತದೆ. 1 ರಿಂದ 10, 10 ರಿಂದ 1000, ಹೀಗೆ ನೋಡುವಷ್ಟರಲ್ಲಿ ಲಕ್ಷಕ್ಕಿಂತ ಅಧಿಕ ವೈಟ್ ವಾಕರ್ಸ್ ವಾಲ್ ಹತ್ತಿರ ಬಂದು ನಿಲ್ಲುತ್ತವೆ. ನಡೆದುಕೊಂಡು ಬರೋದು ಅಷ್ಟೇ ಅಲ್ಲ, ಆಕಾಶ ಮೇಲಿಂದ ಹಾರಿ ಬರುತ್ತದೆ ನಮ್ಮ ವಿಸರೇನ್ ಡ್ರ್ಯಾಗನ್. ಈಗ ಇದರ ಕಂಟ್ರೋಲ್ ನೈಟ್ ಕಿಂಗ್ ಕೈಯಲ್ಲಿದೆ. ವಿಸರೇನ್ ಡ್ರ್ಯಾಗನ್ ಬಾಯಿಂದ ನೀಲಿ ಬಣ್ಣದ ಜ್ವಾಲೆ ಬರುತ್ತದೆ. ಈ ಜಾಂಬಿ ಡ್ರ್ಯಾಗನ್ ಅತಿ ಎತ್ತರವಾದ ವಾಲ್ ಅನ್ನು ಡಿಸ್ಟ್ರಾಯ್ ಮಾಡುತ್ತದೆ. ತದನಂತರ ಬಾಕಿ ಉಳಿದ ವೈಟ್ ವಾಕರ್ಸ್ ಮತ್ತು ವೈಟ್ಸ್ ಗಳಿಗೆ ವಾಲ್ ಕ್ರಾಸ್ ಮಾಡಲು ಅನುಕೂಲವಾಗುತ್ತದೆ. ಈಗ ಎಲ್ಲಾ ವೈಟ್ ವಾಕರ್ಸ್ ಹೋಲ್ ಡೆಡ್ ಆರ್ಮಿ ಫೈನಲಿ 7 ಕಿಂಗ್ಡಮ್ಸ್ ಗೆ ಎಂಟ್ರಿ ಆಗುತ್ತವೆ. ಇಲ್ಲಿಗೆ ಮುಕ್ತಾಯವಾಗುತ್ತದೆ ಗೇಮ್ ಆಫ್ ಥ್ರೋನ್ಸ್ ಸೀಸನ್ 7 ಎಪಿಸೋಡ್ ನಂಬರ್ 7. ಈ ಅಲ್ಟಿಮೇಟ್ ಎಂಡಿಂಗ್ ಸೀಸನ್ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.